ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಧರ್ಮಸ್ಥಳದ ಮಹೋತ್ಸವ ಸಭಾಭವನದಲ್ಲಿ ಶಾಂತಿವನ ಟ್ರಸ್ಟ್ ಆಶ್ರಯದಲ್ಲಿ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯಡಿಯಲ್ಲಿ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳನ್ನು ಆಧರಿಸಿದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಸುಸಂಪನ್ನ. ಪ್ರತಿಯೊಂದು ಮನೆಯಲ್ಲಿಯೂ ಗ್ರಂಥಾಲಯವಿರಬೇಕು. ಪುಸ್ತಕಗಳು ಕಲಿತವರಿಗೆ ಕಾಮಧೇನು, ಕಲಿಯದವರಿಗೆ ಕಲ್ಪವೃಕ್ಷ. ಹೇಮಾವತಿ ವಿ ಹೆಗ್ಗಡೆ. ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕಧರ ಹರ ಸುಂದರತರ. ಹೇಮಾವತಿ ವಿ ಹೆಗ್ಗಡೆ ಅಧ್ಯಕ್ಷತೆ ವಹಿಸಿದ ಹಿರಿಯರು ಓದುವ ಬರೆಯುವ ಹವ್ಯಾಸ ಬೆಳೆಸಿಕೊಂಡರೆ ಮಕ್ಕಳು ಅವರನ್ನು ಅನುಕರಿಸುತ್ತಾರೆ. ಇದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿಯೂ ದೇವರ ಕೋಣೆ ಇದ್ದಂತೆ ಒಂದು ಪುಟ್ಟ ಗ್ರಂಥಾಲಯವಿರಬೇಕು. ಜ್ಞಾನ ಅಂದರೆ ಬೆಳಕು, ಬೆಳಕಿನ ಅಭಾವವೇ ಕತ್ತಲೆ, ಕತ್ತಲೆಗೆ ಅಸ್ತಿತ್ವವೇ ಇಲ್ಲ. ಜ್ಞಾನದ ಬೆಳಕು ಇದ್ದಲ್ಲಿ ಅಜ್ಞಾನದ ಅಂಧಕಾರ ತನ್ನಷ್ಟಕ್ಕೆ ದೂರವಾಗುತ್ತದೆ. ಓದುವ ಮತ್ತು ಬರೆಯುವ ಹವ್ಯಾಸದಿಂದ ನಮ್ಮ ಯೋಚನಾ ಲಹರಿ, ಚಿಂತನ ಮಂಥನ ಸಾಮರ್ಥ್ಯ ಉದ್ದೀಪನಗೊಂಡು ಉತ್ತಮ ಸಂಸ್ಕಾರ ಮೂಡಿಬರುತ್ತದೆ. ಕತೆ ಹೇಳುವುದರಿಂದ, ಕೇಳುವುದರಿಂದ ನೈತಿಕತೆಯೊಂದಿಗೆ ಸಾಮಾಜಿಕ ಪ್ರಜ್ಞೆ, ಸತ್ಸಂಗ, ನಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು, ಜಾಗೃತಿ, ಆತ್ಮಗೌರವ, ದೇಶ ಪ್ರೇಮ, ಸ್ವಚ್ಛತೆ, ಸೇವೆ, ಪರೋಪಕಾರ, ಪರಸ್ಪರ ಪ್ರೀತಿ, ವಿಶ್ವಾಸ ಮೊದಲಾದ ಮಾನವೀಯ ಮೌಲ್ಯಗಳೊಂದಿಗೆ ಸುಖ, ಶಾಂತಿ, ನೆಮ್ಮದಿಯ ಸಾಮಾಜಿಕ ಜೀವನಕ್ಕೆ ಭದ್ರ ಬುನಾದಿ ಸಿಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸುಂದರತರ ಪಿನಾಕಧರ ಹರ ಗಂಗಾಧರ ಖ್ಯಾತ ಸಾಹಿತಿ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಅವರು ಶುಭಾಶಂಸನೆ ಮಾಡಿ, ಶಿಕ್ಷಣವು ಜ್ಞಾನ ಮತ್ತು ಕೌಶಲ ಮಾತ್ರ ಕೊಡುತ್ತದೆ, ಆದರೆ ನಮ್ಮ ಆಸಕ್ತಿ, ಹವ್ಯಾಸ, ಬುದ್ಧಿಮತ್ತೆಯನ್ನು ಹೊಂದಿಕೊಂಡು ನಿರ್ದಿಷ್ಟ ಗುರಿಯೊಂದಿಗೆ ದೃಢ ಸಂಕಲ್ಪದಿಂದ ಉನ್ನತ ಸಾಧನೆ ಮಾಡಬೇಕು. 100 ಪುಸ್ತಕಗಳನ್ನು ಓದುವುದಕ್ಕಿಂತ ಪ್ರಕೃತಿ, ಪರಿಸರ ಮತ್ತು ನಮ್ಮ ಸುತ್ತಮುತ್ತಲಿನ ಘಟನೆಗಳಿಂದ ನಾವು ಅಪಾರ ಜ್ಞಾನ ಪಡೆಯಬಹುದು. ಡಾಕ್ಟರ್ ಶಿವರಾಮ ಕಾರಂತರಂತಹ ಮೇಧಾವಿಗಳು ಪ್ರಕೃತಿಯಲ್ಲೇ ಜ್ಞಾನ ಸಂಪಾದನೆ ಮಾಡಿದ್ದಾರೆ. ಪ್ರಪಂಚವೇ ತರಗತಿ ಕೋಣೆ, ಪ್ರಕೃತಿಯೇ ಪಾಠಶಾಲೆಯಾಗಬೇಕು. ಅದರಂತೆ ನಾವು ಮಾನಸಿಕ ಪಠ್ಯವನ್ನು ರೂಪಿಸಿಕೊಳ್ಳಬೇಕು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರು ಶಾಂತಿವನ ಟ್ರಸ್ಟ್ ಮೂಲಕ ಅನುಷ್ಠಾನಗೊಳಿಸಿದ ಜ್ಞಾನದಾಸೋಹ ಭವ್ಯ ಭಾರತದ ಬಗ್ಗೆ ಹೊಸ ಬೆಳಕನ್ನು ಮೂಡಿಸಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿ ಸಭ್ಯ ಸುಸಂಸ್ಕೃತ ನಾಗರಿಕರಾಗಿ ರಾಮರಾಜ್ಯದ ಕನಸು ನನಸಾಗಲೆಂದು ಅವರು ಹಾರೈಸಿದರು. ಬದುಕುವ ಸ್ವಾತಂತ್ರ್ಯ ಎಲ್ಲರಿಗಿದೆ, ಆದರೆ ಸ್ವಾತಂತ್ರ್ಯ ಎಂದೂ ಸ್ವೇಚ್ಛೆ ಆಗಬಾರದು. ವೈವಿಧ್ಯಮಯವಾದ, ವಿಭಿನ್ನ ಹಾಗೂ ವಿಚಿತ್ರವಾದ ಪ್ರಪಂಚದಲ್ಲಿ ಹೊಂದಾಣಿಕೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಅವರು ಕಿವಿಮಾತು ಹೇಳಿದರು. ಡಿ ಹರ್ಷೇಂದ್ರ ಕುಮಾರ್ ಮತ್ತು ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಶಾಂತಿವನ ಟ್ರಸ್ಟ್ ಯೋಗ ವಿಭಾಗದ ಡಾಕ್ಟರ್ ಶಶಿಕಾಂತ್ ಜೈನ್ ಸರ್ವರನ್ನು ಮಾತಿನ ಮೂಲಕ ಸ್ವಾಗತಿಸಿದರು. ಗಂಗಾಧರ ಗಜ ಚರ್ಮ ಬರಧರ ಗಂಗಾಧರ ಗಜ. ಶಾಂತಿವನ ಟ್ರಸ್ಟ್ ಕಾರ್ಯದರ್ಶಿ ಶ್ರೀ ಸೀತಾರಾಮ ತೋಳ್ಪಡಿತಾಯರು ವಂದನಾರ್ಪಣೆ ಮಾಡಿದರು. ಚರ್ಮಾಂಬರ. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀಶಂಕರ HD ವಾಹಿನಿ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ವಿಘ್ನನಾಶಕನೇ ಪ್ರಥಮದಲ್ಲಿ ವಂದಿಸುವೆ, ವಿಘ್ನನಾಶಕನೇ ಪ್ರಥಮದಲ್ಲಿ ವಂದಿಸುವೆ, ವಿಘ್ನನಾಶಕನೇ ಪ್ರಥಮದಲ್ಲಿ. ಪಡುಬಿಯ ಕೈಲಾಸವೆಂದೇ
ಪ್ರಸಿದ್ಧವಾಗಿರುವಂಥ ಶಿವಕ್ಷೇತ್ರ ಮಂಜುನಾಥೇಶ್ವರ ಸ್ವಾಮಿಯ ಪುಣ್ಯ ಭೂಮಿ ತಪೋಭೂಮಿ ಧರ್ಮಸ್ಥಳ. ಈ ಪುಣ್ಯ ಭೂಮಿಯಲ್ಲಿ ಇದೀಗ 29ನೇ ವರ್ಷದ ಜ್ಞಾನ ಶರಧಿ ಮತ್ತು ಜ್ಞಾನ ವಾರಿಧಿ 2023ನೇ ಸಾಲಿನ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳ ಪುರಸ್ಕಾರ ಸಮಾರಂಭದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ ಹೇಳಿ ಸಂಗೀತದ ಅಭ್ಯಾಸವನ್ನು ಮಾಡುತ್ತಿರುವ ಯುವ ಎಳೆಯ ಪ್ರತಿಭೆ ಕುಮಾರಿ ಸುಪ್ರೀತಾ ಧರ್ಮಸ್ಥಳ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಏಕದಂತಂ ಮಹಾಕಾಯಂ ಲಂಬೋದರ ಗಜಾನನಂ ಏಕದಂತಂ ಮಹಾಕಾಯಂ ಲಂಬೋದರ ಗಜಾನನಂ ವಿಘ್ನನಾಶಕದೇವೋ ಹೇರಂಭಂ ಪ್ರಣಮಾಮ್ಯಹಂ ಹೇರಂಭಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಧರೆಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನು ನೀನೇ. ಧರೆಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನು ನೀನೇ. ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೇ. ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೇ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ 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 ನಮೋ.
ದೇವರ ಸೇವೆಯಲ್ಲಿ ಪಾತ್ರರಾಗಿರುವಂಥ ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ಮಾತುಗಳ ಮೂಲಕ ತಮ್ಮೆಲ್ಲರನ್ನು ಸ್ವಾಗತಿಸಬೇಕು ಅಂತೇಳಿ ಡಾಕ್ಟರ್ ಶಶಿಕಾಂತ್ ಜೈನ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾಥಾಯ ನಮಃ. ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯ ಕಾವಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸ್ವಾಮಿ ವಿವೇಕಾನಂದರ ಮಾತಿನಂತೆ ಚಾರಿತ್ರ್ಯ ನಿರ್ಮಾಣ ಮಾಡದ ಶಿಕ್ಷಣ ಅದು ಶಿಕ್ಷಣವಲ್ಲ. ಈ ನಿಟ್ಟಿನಲ್ಲಿ ಕಳೆದ 28 ವರ್ಷಗಳಿಂದ ಯೋಗ ಶಿಕ್ಷಣದ ಜೊತೆಗೆ ಮೌಲ್ಯ ಶಿಕ್ಷಣದ ಪ್ರಸಾರವನ್ನು ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ಮೂಲಕ ಮಾಡುತ್ತಿದ್ದೇವೆ. 22,23,000 ಪ್ರತಿಗಳನ್ನು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸಿ ಸ್ಪರ್ಧೆಯನ್ನು ನಡೆಸಿದ್ದೇವೆ. ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ಹಾಗೂ ನೈತಿಕ ಆಧ್ಯಾತ್ಮಿಕ ವಿಕಸನವನ್ನು ವಿದ್ಯಾರ್ಥಿಗಳಿಂದ ಗಮನಿಸಲಾಗಿದೆ ಎಂದು ಶಾಲೆಗಳಿಂದ ಹಾಗೂ ಶಿಕ್ಷಣ ಇಲಾಖೆಯಿಂದ ತಿಳಿದು ಬಂದಿದೆ. ಗ್ರಾಮೀಣ ಪ್ರತಿಭೆಗಳು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಅಲ್ಲದೆ ಆತ್ಮವಿಶ್ವಾಸದಿಂದ ಪಠ್ಯ ವಿಷಯಗಳಲ್ಲಿ ಮಾತ್ರವಲ್ಲದೆ ಪಾಠ್ಯೇತರ ವಿಚಾರಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಮೌಲ್ಯ ಶಿಕ್ಷಣದ ಪುಸ್ತಕಗಳು ವಿದ್ಯಾರ್ಥಿಗಳ ವಯೋಮಾನಕ್ಕೆ ಸರಿಯಾಗಿ ಬರಬೇಕು ಎನ್ನುವ ಉದ್ದೇಶದಲ್ಲಿ ತಿದ್ದಿ ಸರಿಯಾದ ಮಾರ್ಗದರ್ಶನ ನೀಡುವ ನಮ್ಮ ಶಾಂತಿವನದ ಟ್ರಸ್ಟಿಗಳು ಪೂಜ್ಯ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಪ್ರಣಾಮಗಳೊಂದಿಗೆ ಸ್ವಾಗತಿಸುತ್ತಿದ್ದೇನೆ. ವಿಜೇತ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸುವುದರ ಮೂಲಕ ಪುರಸ್ಕಾರವನ್ನು ಮಾಡಲಿರುವ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರವರು ಸಾಹಿತಿ ಮತ್ತು ಸಂಶೋಧಕರು, ಅಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಪ್ರತಿಭೆ ಮತ್ತು ಪಾಂಡಿತ್ಯಗಳ ಸಮಪಾಕದ ಅಪೂರ್ವ ವ್ಯಕ್ತಿತ್ವ. ಭಾಷೆ, ವ್ಯಾಕರಣ, ಛಂದಸ್ ಶಾಸ್ತ್ರಗಳಲ್ಲಿ ವಿದ್ವತ್ ಮತ್ತು ಕಾವ್ಯ ಕೌಶಲಗಳ ಅಪೂರ್ವ ಸಂಗಮ. ಅಷ್ಟಾವಧಾನಿಗಳಾಗಿ ನಾಡಿನ ಗಮನ ಸೆಳೆದ ಇವರು ಮಹಾಕಾವ್ಯಗಳ ಕವಿಯಾಗಿ, ಯಕ್ಷಗಾನ ಪ್ರಸಂಗಕರ್ತರಾಗಿ, ಹೊಸ ಚಿಂತನೆಯ ಗಮಕ ವ್ಯಾಖ್ಯಾನಕಾರರಾಗಿ, ಅಪ್ರತಿಮ ವಾಗ್ಮಿಗಳಾಗಿ ನಾಡಿನ ಉದ್ದಗಲಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ಕುವೆಂಪು ರಾಮಾಯಣವನ್ನು ಆಧರಿಸಿ ಇವರು ರಚಿಸಿದ ಶ್ರೀ ರಾಮಲೀಲಾ ದರ್ಶನಂ ಯಕ್ಷಗಾನ ಮಹಾ ಕಾವ್ಯವೆಂಬ ಮನ್ನಣೆಗೆ ಪಾತ್ರವಾಗಿದೆ. ಡಾಕ್ಟರ್ ಶಿವರಾಮ ಕಾರಂತರು ನಿರ್ದೇಶಿತ ಯಕ್ಷಗಾನ, ಬ್ಯಾಲೆ ಮತ್ತು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರನ್ನು ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಯೋಜನೆಯ ಎಲ್ಲ ಕಾರ್ಯಕ್ರಮಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮಾರ್ಗದರ್ಶನವನ್ನು ನೀಡುತ್ತಿರುವ ಶಾಂತಿವನ ಟ್ರಸ್ಟ್ನ ಟ್ರಸ್ಟಿಗಳು ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ಎಲ್ಲರ ಪರವಾಗಿ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ನಮ್ಮ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿರುವಂತಹ ಶ್ರೀಮತಿ ಸುಪ್ರಿಯ ಹರ್ಷೇಂದ್ರ ಕುಮಾರ್ ಉಪಸ್ಥಿತರಿದ್ದಾರೆ. ಅವರನ್ನು ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ನಮ್ಮ ಯೋಜನೆಯ ಬೆಳವಣಿಗೆಗೆ ಸಹಕಾರ ನೀಡುತ್ತಿರುವ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳು ಬಿ ಸೀತಾರಾಮ ತೋಳೆಪಾಡಿತಾಯ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷ 2 ಪ್ರತಿಭೆಗಳನ್ನು ಗುರುತಿಸಿ ಇದು ನಮ್ಮದೇ ಕಾರ್ಯಕ್ರಮ ಎಂದು ತಿಳಿದು ಬಂದಿರುವ ಎಲ್ಲ ಶಿಕ್ಷಕರು, ತೀರ್ಪುಗಾರರು, ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮಾಧ್ಯಮ ಮಿತ್ರರು ಹಾಗೂ ಕ್ಷೇತ್ರದ ವಿವಿಧ ಭಾಗಗಳಿಂದ ಬಂದಂತಹ ಮುಖ್ಯಸ್ಥರನ್ನು ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಶಿಕ್ಷಣ ಇಲಾಖೆಯವರು ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ತಾರಕೇಸರಿ ಮೇಡಮ್ ಅವರನ್ನು ಗುರುತಿಸುತ್ತಿದ್ದೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಾಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅಮ್ಮನವರನ್ನು ಇದೀಗ ಗೌರವಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಎಂಬುದಾಗಿ ಬೆಳ್ತಂಗಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಮತಿ ತಾರಕೇಶ್ವರಿ ಮೇಡಮ್ ರವರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಎಂಬಂತೆ ಪ್ರತಿ ವರ್ಷವೂ ವಿದ್ಯಾರ್ಥಿಗಳ ಮನಗೆಲ್ಲುವ ನೈತಿಕ ಮೌಲ್ಯಾಧಾರಿತ
ಪುಸ್ತಕಗಳ ಸುಂದರ ಸಮಾರಂಭದಲ್ಲಿ ಇರುವ ಸಂಭ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ, ಅವರಿಗೆ ಬೆಳಕನ್ನು ತೋರುವಂತೆ ನಾಡಿನ ಸಾಹಿತಿಗಳಾಗಿರುವ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರವರು ಆಗಮಿಸಿದ್ದಾರೆ. ಇವರನ್ನು ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ, ಮುಖ್ಯ ವೈದ್ಯಾಧಿಕಾರಿಗಳು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ, ಶಾಂತಿವನ ಧರ್ಮಸ್ಥಳ ಇವರಲ್ಲಿ ಗೌರವಿಸಬೇಕು ಎಂಬುದಾಗಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಸರ್ ಅವರು, ಟ್ರಸ್ಟಿ, ಶಾಂತಿವನ್ ಟ್ರಸ್ಟ್, ಶ್ರೀ ಕ್ಷೇತ್ರದ ಉದಯವಾಣಿ ದಿನಪತ್ರಿಕೆಯ ಹಿರಿಯ ಪತ್ರಕರ್ತರಾಗಿರುವ ನಿತ್ಯಾನಂದ ಪಡ್ರಿ ಸರ್ ಅವರು ಗೌರವಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಪ್ರಿಯ ಅಮ್ಮನವರು ಕೂಡ ಉಪಸ್ಥಿತಿ ಇದ್ದಾರೆ. ಇವರನ್ನು ಡಾಕ್ಟರ್ ಮಾಲತಿ ಪೈ ಅವರು ಗೌರವಿಸಬೇಕೆಂಬುದಾಗಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಭಾರತದ ಭವಿಷ್ಯವು ತರಗತಿಯ 4 ನಿರ್ಮಾತರಾಗಿರುವಂಥ ಹೇಳೆಯ ಮಕ್ಕಳಿಗೆ ಜ್ಞಾನ ವಾಹಿನಿಯಾಗಿ ಬಂದಿರುವಂಥದ್ದು ಜ್ಞಾನ ಶರದಿ ಮತ್ತು ಜ್ಞಾನ ವಾರಿಧಿ. ಈ ಪುಸ್ತಕವನ್ನು ಓದಿ ಮನದುಂಬಿ ತನ್ನ ಹೃದಯ ತುಂಬಿ ಮಾತುಗಳನ್ನು ಹಾಡಿದರೆ ಈ ಮಕ್ಕಳು ಅರಳು ಹೊಡಿದಂತೆ ಮಾತನಾಡಬಲ್ಲರು. ಶ್ಲೋಕವನ್ನು ಹಾಡಿದರೆ ದೇವರೇ ಸಾಕ್ಷಾತ್ಗೊಳ್ಳುವರು. ಅಂತಹ ಪ್ರತಿಭೆಗಳನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳುವಂಥ ಸುಂದರ ಕ್ಷಣ ಇದೀಗ. ಮೊದಲಿಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ ಬೇಕೆಂಬುದಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರೌಢಶಾಲಾ ವಿದ್ಯಾರ್ಥಿನಿ ವರ್ಷಿಣಿ VS BGS ಕೊಪ್ಪ ಇವರು. ಓಂ ಶ್ರೀ ಮಂಜುನಾಥಾಯ ನಮಃ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾ ಪಾತ್ರತ್ವಾಧನಮಾಪ್ನೋತಿ ಧನಾಧರ್ಮಂ ತಥಾ ಸುಖಂ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾ ಪಾತ್ರತ್ವಾಧನಮಾಪ್ನೋತಿ ಧನಾಧರ್ಮಂ ತಥಾ ಸುಖಂ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಯೇಷ ಧರ್ಮಃ ಸನಾತನಃ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಯೇಷ ಧರ್ಮಃ ಸನಾತನಃ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳೊಂದೊಂದು ನುಡಿಗಲಿತು ಸರ್ವರೊಳೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೆಯಾದ ಸರ್ವಜ್ಞ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೆಯಾದ ಸರ್ವಜ್ಞ ಒಂದೊಂದು ಹನಿ ಬಿದ್ದು ನಿಂದಲ್ಲಿ ಮಡುವಕ್ಕೂ ಸಂದ ಸತ್ಪುರುಷರೊಡನಾಡೆ ಸಂದ ಸತ್ಪುರುಷರೊಡನಾಡೆ ಪರಬೊಮ್ಮ ಮುಂದೆ ಬಂದಕ್ಕೂ ಸರ್ವಜ್ಞ ಒಂದೊಂದು ಹನಿ ಬಿದ್ದು ನಿಂದಲ್ಲಿ ಮಡುವಕ್ಕೂ ಸಂದ ಸತ್ಪುರುಷರೊಡನಾಡೆ ಪರಬೊಮ್ಮ ಮುಂದೆ ಬಂದಕ್ಕೂ ಸರ್ವಜ್ಞ ಮಾತಿನಿನ್ನಗೆ ನುಡಿಯು ಮಾತಿನಿನ್ನ
ಸಂಪದವು ಮಾತಿನಿನ್ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞ ಮಾತಿನಿನ್ನಗೆ ನುಡಿಯು ಮಾತಿನಿನ್ನಗೆ ಕೊಲೆಯು ಮಾತಿನಿನ್ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞ ಮಾತೆ ಮಾಣಿಕ್ಯವು ಸರ್ವಜ್ಞ ಮಾತೆ ಮಾಣಿಕ್ಯವು ಸರ್ವಜ್ಞ. ಧನ್ಯವಾದಗಳು. ಚಿಕ್ಕಮಗಳೂರಿನಂಥ ಮಲೆನಾಡ ತಪ್ಪಲಿನಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಚರಣಗಳಿಗೆ ವಂದಿಸುತ್ತಾ, ಮಾತು ಗಳಿಸಿದ ತಂದೆ ತಾಯಿಗೆ ಮಾತಿಗೆ ಒಂದು ಉತ್ತಮ ಆಯಾಮ ಕೊಟ್ಟಂತಹ ನನ್ನೆಲ್ಲ ಗುರುವೃಂದಕ್ಕೆ ನಮಿಸುತ್ತಾ, ಜ್ಞಾನವೆಂಬುದು ಸಮುದ್ರದಂತೆ ನಿರಂತರ ಕ್ರಿಯೆ ಎಂಬುದಕ್ಕೆ ಜ್ಞಾನ ಶರದಿಯು ನಮಗಿತ್ತಂತಹ ಜ್ಞಾನದ ಭಂಡಾರವೇ ಸಾಕ್ಷಿ. ನಾನೀ ಪುಸ್ತಕವನ್ನು ಓದುತ್ತಿದ್ದಂತೆ ಮನಸ್ಸಿನ ಆಳದಲ್ಲಿ ಬೇರೂರಿದ್ದು ಪ್ರೊಫೆಸರ್ ಎಚ್ ಗವಿಸಿದ್ದಯ್ಯ ಬರೆದಂತಹ ಜನನಿ ತಾನೇ ಮೊದಲ ಗುರು ಎಂಬ ಲೇಖನ. ನಿಮಗೆಲ್ಲ ತಿಳಿದಿರುವಂತೆ ಅಮ್ಮ ಎನ್ನುವ ಪದವೇ ಅದ್ಭುತ ರೋಮಾಂಚನ. ಅಮ್ಮ ನೀ ಅರಳುವ ಮನಸ್ಸಿಗೆ ಚೇತನಾ ಶಕ್ತಿ. ಎಡಿಸನ್ ಎನ್ನುವ ಪುಟ್ಟ ಬಾಲಕನ ಸಾಧನೆಗೆ ಅವನ ತಾಯಿಯೇ ಪ್ರೇರಣಾ ಶಕ್ತಿ. ಅಂದು ಅಮ್ಮ ತನ್ನ ಮಗನಿಗೆ ನಿಜ ಹೇಳುತ್ತಿದ್ದರೆ ಅವ ದಡ್ಡನಾಗೇ ಉಳಿಯುತ್ತಿದ್ದ ಸ್ನೇಹಿತರೆ. ತಾಯಿಯ ಸ್ಫೂರ್ತಿದಾಯಕ ಮಾತೆ ಅವನ ಸಾಧನೆಯ ದಾರಿಯಾಯಿತು. ಅದಕ್ಕೆ ಹೇಳುವುದು ನೋಡಿ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಸ್ನೇಹಿತರೆ, ಸಹಜೀವನ ಸಹಬಾಳ್ವೆ ಮಂತ್ರವನ್ನು ಸಾರುವ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಬರೆದಂತಹ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯದ ಬೀಡು ಅಜ್ಜಿ ಮನೆ ಎಂಬ ಲೇಖನವನ್ನು ಓದುತ್ತಿದ್ದಾಗ ಅಲ್ಲಿದ್ದಂತಹ ಪೆಜಕಾಯಿ ಎಂಬ ಪದದ ಅರ್ಥ ನನ್ನಜ್ಜಿಯ ಜ್ಞಾನ ಭಂಡಾರದಲ್ಲಿ ಹುಡುಕತೊಡಗಿದೆ. ಆಗ ಅವರ ಮಾತುಗಳ ಆಳದಲ್ಲಿ ಬೇರೂರಿದ್ದು ಅದೆಷ್ಟೋ ಅನುಭವಗಳು ನಿಘಂಟುಗಳಲ್ಲಿ ಹುಡುಕಿದರೂ ಸಿಗದು ಎಂಬ ಜ್ಞಾನದ ಅರಿವಾಯಿತು. ನಮ್ಮಂತಹ ಮಕ್ಕಳು ನಾನು ಓದಿದ್ದೇನೆ, ನನಗೆ ಇಂಗ್ಲಿಷ್ ತಿಳಿದಿದೆ ಎಂಬೆಲ್ಲ ಗರ್ವ ಪಡುತ್ತೇವಲ್ಲ, ಆದರೆ ತಾಯಿ, ಅಜ್ಜಿ, ಅಜ್ಜ ಇವರೆಲ್ಲರ ಅನುಭವದ ಮುಂದೆ ನಮ್ಮ ಜ್ಞಾನ ಶೂನ್ಯ ತಾನೆ. ಬಲ್ಲವರು ಒಂದು ಮಾತೆಂದಿದ್ದಾರೆ ಸ್ನೇಹಿತರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದು ಅಕ್ಷರಶಃ ನಿತ್ಯ ಸತ್ಯ ಸ್ನೇಹಿತರೆ. ಈಗಿನ ಕಾಲ ಹೇಗಿದೆ ಅಂದರೆ, ಬೆಳಗಿನ ಜಾವ ಎದ್ದಾಗ ಮೊಬೈಲ್ ಫೋನ್, ಟೀ ಕುಡಿಯುವಾಗ ಮೊಬೈಲ್ ಫೋನ್, ಊಟ ತಿಂಡಿ ಮಲಗುವಾಗ ಮೊಬೈಲ್ ಫೋನ್. ಇದು ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ ಸ್ನೇಹಿತರೆ, ದೊಡ್ಡವರು ಈ ಮೊಬೈಲ್ ಫೋನ್ ಇದ್ದಿದ್ದರೆ ತಮ್ಮ ಜೀವನವೇ ನಿಂತ ಅನುಭವದಿಂದಿರುತ್ತಾರೆ. ಹಾಗಾದರೆ ಈ ಸೋಮಾರಿತನಕ್ಕೆ ಕಾರಣೀಕರ್ತ ಈ ಮೊಬೈಲ್ ಫೋನ್ ಎಂದರೆ ಸುಳ್ಳಾಗದು. ಹಾಗಾದರೆ ಈ ಸೋಮಾರಿತನಕ್ಕೆ ಮದ್ದೇನೆಂದು ಯೋಚಿಸಿದಾಗ ತಿಳಿದು ಬಂದುದೇನು? ಪ್ರತಿ ಮನುಷ್ಯ ತನ್ನ ಜೀವನದಲ್ಲಿ ಶಿಸ್ತನ್ನು ಗಳಿಸಬೇಕು. ತಾನು ಏನು ಮಾಡಿದರೆ ಸರಿ ತಪ್ಪು ಎಂಬ ಆತ್ಮಾವಲೋಕನ ಮಾಡಬೇಕು. ಹಿರಿಯರ ಗಾದೆ ಮಾತೊಂದಿದೆ ಸ್ನೇಹಿತರೆ, ಶಿಸ್ತು ನೀನಿದ್ದರೆ ನಾ ಗೆದ್ದೆ, ಇಲ್ಲದಿದ್ದರೆ ನಾ ಬಿದ್ದೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕಾದರೆ ಅದರಲ್ಲಿ ಆಸಕ್ತಿ ಇರತಕ್ಕದ್ದು. ಎಲ್ಲಿ ರಿಸ್ಕ್ ಇರುತ್ತದೋ ಅಲ್ಲಿ ರಿವರ್ಡ್ ಇದ್ದೇ ಇರುತ್ತದೆ ಸ್ನೇಹಿತರೆ. ಕೆಸರಲ್ಲಿ ಬೆಳೆದ ಕಮಲವು ಹೇಗೆ ದೇವರ ಪಾದ ಸೇರುತ್ತೋ ಹಾಗೆ ಕಷ್ಟದಲ್ಲಿ ಬೆಳೆದ ನಾವು ಒಂದು ದಿನ ಸಾಧನೆಯ ಮೆಟ್ಟಿಲೇರೋಣ. ಡಾಕ್ಟರ್ ಸುನಿಲ್ ಪಂಡಿತ್ ಉಜಿರೆ ಇವರ ಲೇಖನವು, ನಮ್ಮ ಜೀವನವು ನಿಂತ ನೀರಾಗಬಾರದು, ಹರಿಯುವ ಹೊಳೆಯಾಗಬೇಕು. ಯಾಕೆಂದರೆ ನಿಂತರೆ ಕೊಳೆತು ನಾರುತ್ತದೆ, ಹರಿದರೆ ತೊಳೆದು ತಿಳಿಯಾಗುತ್ತದೆ. ಈ ತಾಯಿ ನೆಲವನ್ನು ಭೂಮಿ ತಾಯಿ ಎಂದು ಪೂಜಿಸುವ ನಾವು ಈ ಪುಣ್ಯ ನೆಲವನ್ನು ಮಾತೃಭಕ್ತಿಯಿಂದ ಪೂಜಿಸುತ್ತೇವೆ. ಇಂತಹ ಪೂಜನೀಯ ಸ್ಥಾನವನ್ನು ಹೊಂದಿದ ನಮ್ಮ ದೇಶಕ್ಕಾಗಿ ಅದೆಷ್ಟೋ ವೀರ ಯೋಧರು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅವರ ತ್ಯಾಗಕ್ಕೆ, ಅವರ ಶ್ರಮಕ್ಕೆ ಗೌರವ ಕೊಡೋಣ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಇವರ ಕೃತಿಯು ನಮ್ಮಂತಹ ಮಕ್ಕಳಿಗೆ ಪ್ರೇರಣೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅವರ ಅನುಭವಗಳನ್ನು ನಮ್ಮಂತಹ ಯುವ ಪ್ರತಿಭೆಗಳಿಗೆ ದಾರಿ ಎರೆದಿದ್ದಾರೆ. ಮೊದಲು ತಮ್ಮ ಜಿಲ್ಲೆಯನ್ನು ಸುತ್ತಿ, ತದನಂತರ ರಾಜ್ಯ ದೇಶಗಳನ್ನು ಸುತ್ತಿ
ತಮ್ಮ ಅನುಭವಗಳನ್ನು ಪಡೆದುಕೊಳ್ಳಿ ಎಂದಿದ್ದಾರೆ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಬಲಂ ಶ್ರೇಯಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ಎಂದು ಹೇಳುತ್ತಾ ಸರ್ವರಿಗೂ ಒಲಿತಾಗಲಿ. ಮಂಜುನಾಥ ಸ್ವಾಮಿಯ ದಿವ್ಯಾನುಗ್ರಹದಿಂದ ಇಷ್ಟೊತ್ತು ನನ್ನ ಚಿಂತನಾವಳಿಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಅವಕಾಶ ಕೊಟ್ಟಂತಹ ಎಲ್ಲ ಬಂಧುಗಳಿಗೆ ಹಾಗೂ ಗುರುವೃಂದಕ್ಕೆ ನಮಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ, ವಿಚಾರಧಾರೆಗಲ್ಲ. ಎಲ್ಲರೂ ಒಮ್ಮೆ ಜೈಕಾರ ಹಾಕೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಮಾತರಂ. ಧನ್ಯವಾದಗಳು. ತೃಣಕ್ಕೆ ಹಸಿರಲ್ಲಿಯದು ಬೇರಿನದೆ ಮಣ್ಣಿನದೆ, ತೃಣಕ್ಕೆ ಹಸಿರಲ್ಲಿಯದು ಬೇರಿನದೆ ಮಣ್ಣಿನದೆ, ದಿನಪನದೆ ಚಂದ್ರನದೆ, ದಿನಪನದೆ ಚಂದ್ರನದೆ, ನೀರಿನದೆ ನಿನದೆ, ನೀರಿನದೆ ನಿನದೆ, ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಹಳೆ ಸೂರ್ಯ ಹಳೆ ಚಂದ್ರ ಹಳೆ ಭೂಮಿ ಹಳೆ ನೀರು, ಹಳೆ ಸೂರ್ಯ ಹಳೆ ಚಂದ್ರ ಹಳೆ ಭೂಮಿ ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶಚರಿತೆ, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ, ಹಳೆ ಅವಿವು ನೀನಿದರೊಳಾವುದನು ಕಳೆದಿಯೋ, ಹಳೆ ಅವಿವು ನೀನಿದರೊಳಾವುದನು ಕಳೆದಿಯೋ, ಹಳದು ಹೊಸತರೊಳಿರದೆ ಮಂಕುತಿಮ್ಮ, ಹಳದು ಹೊಸತರೊಳಿರದೆ ಮಂಕುತಿಮ್ಮ. ಹೊಟ್ಟೆಯೊಂದರಗಳೇ ಸಾಲದೆಂದೇನು ವಿಧಿ, ಹೊಟ್ಟೆಯೊಂದರಗಳೇ ಸಾಲದೆಂದೇನು ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೊಳ್, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೊಳ್, ಹೊಟ್ಟೆ ತುಂಬಿದ ತೋಳ ಮಲಗೀತು, ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂಪೆರರ ದಿಟ್ಟಿಸುತ್ತ ನೀಂಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ,
न चोराहार्यं न च राजहार्यं न चोराहार्यं न च राजहार्यं न भ्रातृभाज्यं न च भारकारी न भ्रातृभाज्यं न च भारकारी व्यये कृते वर्धत एव नित्यं व्यये कृते वर्धत एव नित्यं विद्याधनं सर्वधनप्रधानम् विद्याधनं सर्वधनप्रधानम् पठतो नास्ति मूर्खत्वम् पठतो नास्ति मूर्खत्वं जपतो नास्ति पातकम् जपतो नास्ति पातकम् मौनिनः कलहो नास्ति मौनिनः कलहो नास्ति न भयं चास्ति जागृतः न भयं चास्ति जागृतः ಪ್ರಣತಿಯಂತೆ ನಾಡಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯ ಪಾದಾರವಿಂದಗಳಿಗೆ ಶಿರಬಾಗಿ ನಮಸ್ಕರಿಸುತ್ತಾ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನು ಮಾತೋಶ್ರೀ ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರನ್ನು ಸ್ಮರಿಸುತ್ತಾ ನನ್ನೆದುರು ಉಪಸ್ಥಿತರಿರುವ ಶಾಂತಿವನ ಟ್ರಸ್ಟ್ನ ಎಲ್ಲ ಗಣ್ಯಮಾನ್ಯರಿಗೂ ಗುರುವೃಂದದವರಿಗೂ ವಂದನೆ ಅಭಿವಂದನೆ. ಶಾಂತಿವನ ಟ್ರಸ್ಟ್ನವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಹೊರತಂದ ಜ್ಞಾನವಾನಿಧಿ ಎಂಬ ಪುಸ್ತಕದಿಂದ ನನ್ನ ಮೇಲಾದ ಪರಿಣಾಮದ ಕುರಿತು ಒಂದೆರಡು ನುಡಿಯನ್ನಾಡ ಬಯಸುತ್ತೇನೆ. ಆಕರ್ಷಕ ಮುಖಪುಟದೊಂದಿಗೆ ಹೊರಬಂದ ಪುಟ್ಟ ಪುಸ್ತಕ ಜ್ಞಾನವಾರಿಧಿ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಎಂಬ ಮಾತಿನಂತೆ ಹಳತಿನಲ್ಲಿರುವ ಒಳ್ಳೆಯ ಅಂಶಗಳನ್ನಿಟ್ಟುಕೊಂಡು ಹೊಸತನದ ನೆಲೆಯನ್ನು ಕಂಡುಕೊಳ್ಳಬೇಕೆಂಬ ಆಶಯವನ್ನು ಹೊಂದಿದ ಈ ಪುಸ್ತಕ ಜ್ಞಾನದ ಹೂರಣವಾಗಿದೆ. ಹಣ್ಣೆಲೆ ಉದುರುವಾಗ ಚಿಗುರೆಲೆ ನಕ್ಕಿತಂತೆ. ಚಿಗುರೆಲೆಗೇನು ಗೊತ್ತು, ತನಗೂ ಮುಂದೆ ಇದೇ ಪರಿಸ್ಥಿತಿ ಎಂದು. ಅಂದರೆ ಪ್ರತಿಯೊಬ್ಬರ ಜೀವನದ ಸಂಧ್ಯಾಕಾಲದ ಸುರಕ್ಷೆ ಅವರವರ ಇಂದಿನ ಬದುಕುವ ರೀತಿಯಲ್ಲಿರುತ್ತದೆ ಎಂಬ ವಾಸ್ತವವನ್ನು ವಿಶೇಷವಾಗಿ ಇಂದಿನ ಯುವ ಪೀಳಿಗೆ ಅರಿತು ಹೆತ್ತವರನ್ನು ಹಿರಿಯರನ್ನು ಪ್ರೀತಿ ಗೌರವದಿಂದ ಕಂಡು ಅವರ ವೃದ್ಧಾಪ್ಯ ಕಾಲವನ್ನು ಸುಖಕರವಾಗಿಸಿದಾಗ ಮಾತ್ರ ಭಾರತೀಯ ಕೌಟುಂಬಿಕ ನೆಲೆಗಟ್ಟು ಮತ್ತಷ್ಟು ಸದೃಢಗೊಳ್ಳುತ್ತದೆ ಎಂಬ ಆಶಯವನ್ನು ಹೊತ್ತು ತಂದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಲೇಖನ ನನಗೆ ನನ್ನ ಜೀವನದ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನೆನಪಿಸಿತು. ಸತ್ಯನೆಂದೆನ ಬೇಡ, ಸೋತೆನೆಂದೆನ ಬೇಡ, ಬತ್ತಿತೆನ್ನುಳು ಸತ್ವದೂಟೆಯನ ಬೇಡ. ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆಯೇರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ. ಜೀವನಕ್ಕೊಂದು ಗುರಿ ಇಟ್ಟುಕೊಂಡು ಅದರ ಸಾಧನೆಗಾಗಿ ದೃಢ ವಿಶ್ವಾಸ, ಛಲ, ಶ್ರದ್ಧೆ ಮತ್ತು ಸತತ ಪ್ರಯತ್ನವಿದ್ದಾಗ ಮಾತ್ರ ನಮ್ಮ ಎಲ್ಲ ಕುಂದುಕೊರತೆಗಳು ನಗಣ್ಯವೆನಿಸಿ ಇರುವೆ ಕೂಡ ಹಿಮಾಲಯ ಪರ್ವತವೇರಬಲ್ಲದು ಎಂಬುದು ಮಾತೋಶ್ರೀ ಹೇಮಾವತಿ ಅಮ್ಮನವರು ಹಾಕಿಕೊಟ್ಟ ಸಾಧನೆಯ ಪಥವಾಗಿದೆ. ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೂ ಪ್ರತಿಯೊಂದು ಊರು, ಕೇರಿ, ಹಾದಿ ಬೀದಿಗಳು ಬದಲಾದಂತೆ ಜೀವನ ಪದ್ಧತಿಯಲ್ಲಿಯೂ ವೈವಿಧ್ಯತೆ ಇರುವ ಶ್ರೀಮಂತಿಕೆ ಭಾರತೀಯರದ್ದು. ಇಂದಿನ ಆಧುನಿಕ ಯುಗದಲ್ಲಿ ಮನುಷ್ಯ ಆಕಾಶದಲ್ಲಿ ಪಕ್ಷಿಗಳಂತೆ ಹಾರುವುದನ್ನು ಕಲಿತು, ಕಡಲಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿತು ಇಡೀ ಜೀವ ಪ್ರಪಂಚಕ್ಕೆ ಮುಕುಟಪ್ರಾಯವಾಗಿ ಶೋಭಿಸುತ್ತಿರುವುದು ಹೆಮ್ಮೆಯ ವಿಚಾರವೇ. ಆದರೆ ತಂತ್ರಜ್ಞಾನದ ಕಪಿಮುಷ್ಟಿಗೆ ಸಿಲುಕಿ ಅಭಿವೃದ್ಧಿಯ ಪ್ರಲೋಭನೆಗೊಳಗಾಗಿ ಪಾರಂಪರಿಕ ಜೀವನ ಮೌಲ್ಯಗಳು ಕೊಚ್ಚಿ ಹೋಗದೆ ಆ ಧನಾತ್ಮಕ
ಶಕ್ತಿಯನ್ನು ನಮ್ಮ ಆಪತ್ಕಾಲದ ರಕ್ಷಕನಂತಿರಿಸಿಕೊಳ್ಳಬೇಕೆಂಬ ಜೀವನೋಪಾಯವನ್ನು ಈ ಪುಸ್ತಕ ಹೇಳಿಕೊಟ್ಟಿದೆ. ಒಂದು ಕಡೆ ಸಹ್ಯಾದ್ರಿ, ಮತ್ತೊಂದು ಕಡೆ ಹಿಮಗಿರಿಯು, ಇನ್ನೊಂದು ಬದಿಯಲ್ಲಪ್ಪಳಿಸುವ ತಿಳಿ ನೀಲಿ ಸಾಗರದಲೆಯು. ಭೌಗೋಳಿಕವಾಗಿ ಅತ್ಯಂತ ವಿಶಿಷ್ಟವಾಗಿರುವ ನಮ್ಮ ದೇಶ ಈ ಪರಂಪರೆಯ ಕೊನೆಯ ಕೊಂಡಿಗಳಂತಿರುವ ಅತ್ಯಪರೂಪವಾದ ಪ್ರಾಣಿ ಪಕ್ಷಿ ಪ್ರಭೇದಗಳನ್ನು, ಮರಮುಟ್ಟುಗಳನ್ನು, ಆಯುರ್ವೇದ ಔಷಧಿ ಗಿಡಮೂಲಿಕೆಗಳನ್ನು ತನ್ನೊಡಲಲ್ಲಿರಿಸಿಕೊಂಡಿದೆ. ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಂದಿನ ಪರಿಸರ ನಾಳಿನ ಭವಿಷ್ಯ, ಈ ಸೃಷ್ಟಿಯಲ್ಲಿನ ಪ್ರತಿಯೊಂದು ಕಣ ಕಣದಲ್ಲಿಯೂ ಸೌಂದರ್ಯವನ್ನು ಕಾಣುವ ಸಮಷ್ಟಿಯ ದೃಷ್ಟಿಕೋನ ನಮ್ಮದಾಗಬೇಕೆಂಬ ಜಾಗತಿಕ ಸಂದೇಶವನ್ನು ಸಾರಿದ ಪುಸ್ತಕ ಇದಾಗಿದೆ. ನಮ್ಮಲ್ಲಿರುವ ಪ್ರತಿಭೆ ಸಂಪನ್ಮೂಲಗಳನ್ನೇ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಹೆಚ್ಚಿನದಾಗಿ ದುಡಿಯುವ ಮಾರ್ಗಗಳನ್ನು, ಮಾನಸಿಕ ಒತ್ತಡದ ನಿರ್ವಹಣೆಗಾಗಿ ಉತ್ತಮ ನಾಯಕರಾಗಲು ರೂಢಿಸಿಕೊಳ್ಳಬೇಕಾದ ಸರಳ ದಿನಚರಿಗಳು ಆಯಸ್ಕಾಂತದಂತೆ ನನ್ನ ಗಮನ ಸೆಳೆದವು. ದೇಶ ಪ್ರೇಮವನ್ನು ಬಡಿದೆಬ್ಬಿಸುವ ಮೇಜರ್ DP ಸಿಂಗ್ ರವರ ಸ್ಫೂರ್ತಿದಾಯಕ ಜೀವನಗಾಥೆ, ಭಾರತದ ನೌಕಾಪಡೆಯ ಬಗ್ಗೆ ತಿಳಿಸುವ ಲೇಖನಗಳು, ಮಹಾಭಾರತದಿಂದ ಇದ ಕಥಾಭಾಗದಲ್ಲಿನ ಕನ್ನಡ ಭಾಷಾ ಪ್ರೌಢಿಮೆ, ಸರ್ವಧರ್ಮೀಯರ ಪ್ರಾರ್ಥನಾ ಶ್ಲೋಕಗಳು, ಮೆದುಳನ್ನು ಚುರುಕುಗೊಳಿಸುವಂತಹ ಪ್ರಶ್ನಾವಳಿಗಳು ನಮ್ಮ ಬದುಕಿಗೆ ಬೆಳಕನ್ನು ನೀಡಬಲ್ಲವು. ಲೇಖನಗಳ ತುದಿಯಲ್ಲಿ ಕ್ಷಣ ಹೊತ್ತಿನಲ್ಲಿ ಗಮನಿಸಬಹುದಾದ ಪುಟ್ಟ ಪುಟ್ಟ ಸಾಲುಗಳು ಹೊತ್ತು ತರುವ ಬೆಟ್ಟದಷ್ಟು ಮಾಹಿತಿ ನನ್ನಂತಹ ವಿದ್ಯಾರ್ಥಿಗಳ ಬದುಕಿನಲ್ಲಿ ಸಂಸ್ಕಾರ ಜ್ಯೋತಿಯನ್ನು ಬೆಳಗಿಸಿ ವ್ಯಕ್ತಿತ್ವಕ್ಕೆ ದರ್ಪಣ ಹಿಡಿಯುತ್ತಾ ಸಾಧನೆಯ ಹಾದಿಯಲ್ಲಿ ಮುನ್ನಡೆಸುವ ಜ್ಞಾನವಾಹಿನಿಯಾಗಿ, ಜ್ಞಾನವರ್ಧಿನಿಯಾಗಿ, ಈ ಜ್ಞಾನವಾರಿಧಿಯಲ್ಲಿ ಮೊಗದಷ್ಟು ಖಾಲಿಯಾಗದಷ್ಟು ಹೊಸ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಜ್ಞಾನ ವಿಕಾಸಕ್ಕೆ ಸಹಾಯಕವಾಗಿದೆ. ಒಂದು ಪುಸ್ತಕ, ಒಂದು ಉಪನ್ಯಾಸ, ಒಂದು ಘಟನೆ ನಮ್ಮ ಜೀವನದ ಗುರಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಶಾಂತಿವನ ಟ್ರಸ್ಟ್ ಕಳೆದ 3 ದಶಕಗಳಿಂದ ಜ್ಞಾನವಾರಿಧಿಯಂತಹ ಹಲವಾರು ಪುಸ್ತಕಗಳ ಮೂಲಕ ವಿದ್ಯಾರ್ಥಿಗಳಿಗೆ ನೈತಿಕ ಜೀವನ ಮೌಲ್ಯಗಳನ್ನು ನೀಡುತ್ತಾ ಬರುತ್ತಿದೆ. ಹಸಿ ಮಣ್ಣಿನ ಮುದ್ದೆಯಂತಿರುವ ಮಕ್ಕಳ ಮನಸ್ಸನ್ನು ಒಂದು ಸುಂದರವಾದ ಆಕೃತಿಗೆ ತರುವಲ್ಲಿ ಸತತವಾಗಿ ಶ್ರಮಿಸುತ್ತಿರುವ ಶಾಂತಿವನ ಟ್ರಸ್ಟ್ನ ಎಲ್ಲ ನಿರ್ದೇಶಕರಿಗೂ, ಲೇಖಕರಿಗೂ ನನ್ನ ಅನಂತ ಕೃತಜ್ಞತೆಗಳು. ಜ್ಞಾನದ ಘನಿಯಾದ ಈ ಪುಸ್ತಕ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನೊದಗಿಸುವಲ್ಲಿ ಯಾವುದೇ ಸಂಶಯವಿಲ್ಲ. ಮತ್ತೊಮ್ಮೆ ಶ್ರೀ ಮಂಜುನಾಥ ಸ್ವಾಮಿಯನ್ನು ನೆನೆಯುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಮಹೋತ್ತಿದೆ. ಈ ಉದ್ಯಾನಗಳಿಗೆ ಮುತ್ತಿನ ಮಾತಿನ ಮುಂಗಾರು ಮಳೆಯ ಸಿಂಚನವನ್ನು ಮಾಡಬೇಕು ಅಂತ ಹೇಳಿ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವ ಶುಭಾಶಂಸೆಯನ್ನು ನೀಡಲಿಕ್ಕೆ ಆಗಮಿಸಿರುವ ಗೌರವಾನ್ವಿತ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಸರ್ ಅವರನ್ನು ವಿನಂತಿಸಿಕೊಳ್ತಿದ್ದೇನೆ. ಅವರ ಸಾಹಿತಿಯಾಗಿ, ಸಂಶೋಧಕರಾಗಿ ಶ್ರೀಯುತರು ಉಡುಪಿ ಜಿಲ್ಲೆಯ ಕಾರ್ಯದಲ್ಲಿ ಅದೆಷ್ಟೋ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ನಾವೆಲ್ಲ ಗೌರವಿಸುವುದು ಅಷ್ಟಾವಧಾನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವರಲ್ಲಿ ನಿರಂತರವಾಗಿ ಮುಂದುವರಿತಾ ಇದೆ. ತಿಂಕುತಿಟ್ಟು, ಬಡಗುತಿಟ್ಟು, ಯಕ್ಷಗಾನದ ಆಳ ವಿಸ್ತಾರವನ್ನು ಅರಿತವರು, ಯಕ್ಷಗಾನದ ಪ್ರಸಂಗಕರ್ತರು, ಅದೇ ರೀತಿಯಲ್ಲಿ ಒಬ್ಬ ಸಮರ್ಥ ಕಲಾವಿದರು ಕೂಡ ಹೌದು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇವರು ನೀಡುವ 2021ನೇ ಸಾಲಿನ ಪಾರ್ಥಿಸುಭ ಪ್ರಶಸ್ತಿಗೆ ಭಾಜನರಾದವರು. ಇವರು ಬರೆದಿರುವ ಕೃತಿಗಳನ್ನು ಉಲ್ಲೇಖಿಸುವುದಾದರೆ ನುಡಿಸುವ ಇಂಚರವೇ, ಮತ್ತೆ ಬರಲಿ ಭಾವಗೀತೆ ಎನ್ನುವ ಕವನ ಸಂಕಲನಗಳು, ಯಕ್ಷಗಾನ ಛಂದೋಗತಿ ಎನ್ನುವಂಥ ಕೃತಿ, ಯಕ್ಷಗಾನ ಛಂದಸ್ಸು ಎನ್ನುವಂಥ ಮತ್ತೊಂದು ಕೃತಿ, ಪಳಂ ತುಳುಂ ಕಾವ್ಯ ಎನ್ನುವಂಥ ಸಂಶೋಧನಾ ಕೃತಿ, ಹಾಗೆಯೇ ಇವರು ಬರೆದಿರುವಂತಹ ಅದೆಷ್ಟೋ ಕೃತಿಗಳಲ್ಲಿ ವಿಶೇಷವಾಗಿ ಪುರಂದರದಾಸರ ಪದುಕೋಲು ಪಣ್ಪುಣ ಒಂದು ತುಳು ಅನುವಾದವನ್ನು ಕೂಡ ಮಾಡಿದ್ದಾರೆ. ಯಕ್ಷಗಾನ ಸಾಹಿತ್ಯ ಚರಿತ್ರೆ ಕೃತಿಯನ್ನು ಕೂಡ ಬರೆದಿದ್ದಾರೆ. ವಿಶೇಷವಾಗಿ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಆರ್ಯಭಟ ಪ್ರಶಸ್ತಿಗೆ ಪಾತ್ರರಾದವರು ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಇವರು. ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಪಾದಕಮಲಗಳಿಗೆ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರೇ ಹಾಗೂ ಶಾಂತಿವನ ಟ್ರಸ್ಟಿನ ಟ್ರಸ್ಟಿಗಳಾದ ಶ್ರೀಮಾನ್ ಡಿ ಹರ್ಷೇಂದ್ರ ಕುಮಾರ್ ಅವರೇ, ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರೇ, ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀಮಾನ್ ಸೀತಾರಾಮ ತೋಳ್ಪಾಡಿತ್ತಾಯ ಅವರೇ, ಇಲ್ಲಿಯ ನಿರ್ದೇಶಕರಾದ ಡಾಕ್ಟರ್ ಬಿ ಶಶಿಕಾಂತ ಜೈನ್ ಅವರೇ, ನಾಡಿನ ಉದ್ದಗಲಗಳಿಂದ ಬಂದಿರುವಂತಹ ಪೋಷಕರೇ ಮತ್ತು ನಮ್ಮ ನಾಡಿನ ನಾಳೆಯ ಭರವಸೆಯ ಬೆಳಕಿನ ಬೀಜಗಳಾದಂತಹ ವಿದ್ಯಾರ್ಥಿನಿಯರೇ, ಕನ್ನಡದಲ್ಲಿ ಲಕ್ಷ್ಮೀಶ ಎನ್ನುವಂತಹ ಒಬ್ಬ ಕವಿ ಜೈಮಿನಿ ಭಾರತ ಎನ್ನುವಂತಹ ಅಶ್ವಮೇಧಿಕ ಪರ್ವದ ಕಥೆಯನ್ನು ಕಾವ್ಯವಾಗಿಸಿದ್ದಾನೆ.
ಅದರಲ್ಲೊಂದು ಸೂರ್ಯೋದಯದ ಕುರಿತಾದಂತಹ ಬಣ್ಣನೆ ಹೀಗಿದೆ. ಗಾಲಿ ಒಂದೇ ರಥಕ್ಕೆ ಜೋಡಾಗಿ ಪೂಡುವರೆ ಸಾಲದೇಳೆ ಹಯಂ, ನಡೆಸುವರೆ ಸಾರಥಿಗೆ ಕಾಲಿಲ್ಲ, ಲೋಕಯಾತ್ರೆಯನ್ನೊಲ್ಲೆನೆಂದೊಡಾಗದೆ. ಒಂದು ಸೂರ್ಯೋದಯದ ಬಣ್ಣನೆ ಅದು. ಆದರೆ ಆ ವರ್ಣನೆಯ ಮೂಲಕ ಕವಿ ಎಂತಹ ಒಂದು ಆದರ್ಶವನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತಿದ್ದಾನೆ ಅನ್ನುವುದನ್ನು ಗಮನಿಸಿ. ಪ್ರತಿದಿನ ಪೂರ್ವಾಚಲವನ್ನು ಏರಿ ಬರುವಂತಹ ಸೂರ್ಯ ಯೋಚನೆ ಮಾಡುವುದಂತೆ, ನಾನು ಯಾಕೆ ಈ ಪ್ರಪಂಚವನ್ನು ಸುತ್ತಬೇಕು ಅಂತ. ಅದು ಕಾವ್ಯ, ವಿಜ್ಞಾನ ಅಲ್ಲ ನೋಡಿ. ಆದ್ದರಿಂದಲೇ ಅದರ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಬೇಕಾದಂತಹ ವಿಷಯ ಸಂಪತ್ತಿರೋದು. ಗಾಲಿ ಒಂದೇ ರಥಕ್ಕೆ, ಸೂರ್ಯನ ರಥಕ್ಕೆ ಒಂದೇ ಚಕ್ರ. ನಮಗೆ 4 ಚಕ್ರದ ಗಾಡಿ ಇದ್ದರೂ ಕೂಡ ಕಷ್ಟ ಆಗ್ತದೆ ಒಮ್ಮೊಮ್ಮೆ ಪ್ರಯಾಣ ಅನ್ನುವುದು. ಈ ಒಂದೇ ಚಕ್ರದ ಗಾಡಿಯಲ್ಲಿ ನಾನು ಸುತ್ತಬೇಕಲ್ಲ ಈ ವಿಶ್ವವನ್ನು ಅಂತ ಯೋಚನೆ ಮಾಡ್ತಾನಂತೆ ಸೂರ್ಯ. ಅಷ್ಟೇ ಅಲ್ಲ ಅವನ ಸವಾಲು. ಗಾಲಿ ಒಂದೇ ರಥಕ್ಕೆ ಜೋಡಾಗಿ ಪೂಡುವರ ಸಾಲದೇಳೆ ಹಯಂ. ಆ ರಥಕ್ಕೆ 7 ಕುದುರೆಗಳು, ಅದನ್ನು ಜೋಡಾಗಿ ಸರಿಸಮಾನವಾಗಿ ಹಂಚಿ ರಥವನ್ನು ಏರೋಣ, ಸಮತೋಲನವನ್ನು ಮಾಡೋಣ ಅಂತಂದರೆ ಅದಾಗೋದಿಲ್ಲ. ವಿಷಮ ಸಂಖ್ಯೆಯ ಕುದುರೆಗಳು, 3 3 6 ಆಗಿದ್ರೂ ಪರವಾಗಿಲ್ಲ, 4 4 8 ಆದರೂ ಪರವಾಗಿಲ್ಲ. 7 ಕುದುರೆಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡುವುದು ಈ ಚಕ್ರದ ರಥದಲ್ಲಿ ಅಂತ ಯೋಚನೆ ಮಾಡ್ತಾನೆ ಸೂರ್ಯ. ನಡೆಸುವರೆ ಸಾರಥಿಗೆ ಕಾಲಿಲ್ಲ. ನೋಡಿ, ಇನ್ನೊಂದು ಕಷ್ಟ. ನಮ್ಮ ಡ್ರೈವರ್ ಸರಿಯಾಗಿದ್ದರೆ ನಾವು ಆರಾಮ ಪ್ರಯಾಣ ಮಾಡಬಹುದು. ಸೂರ್ಯನ ಸಾರಥಿ ಅರುಣ, ವಿಕಲಾಂಗ ಅವನು. ನಡೆಸುವರೆ ಸಾರಥಿಗೆ ಕಾಲಿಲ್ಲ, ಲೋಕಯಾತ್ರೆಯ ನೊಲ್ಲೆ ಎಂದೊಡಾಗದೆ. ಇಷ್ಟೆಲ್ಲ ಕಷ್ಟದಲ್ಲಿ ಒಂದೇ ಚಕ್ರದ ರಥ, 7 ಸಂಖ್ಯೆಯ ಕುದುರೆಗಳು, ವಿಕಲಾಂಗನಾದಂತಹ ಸಾರಥಿ, ಇಂತಹ ಉಪದ್ವ್ಯಾಪದ ನಡುವೆ ಯಾಕಪ್ಪ ನಿನಗೆ ಲೋಕಯಾತ್ರೆ ಅಂತ ತನಗೆ ತಾನೇ ಅವನು ಕೇಳ್ಕೊಳ್ತಾನಂತೆ. ನಾವು ಇಷ್ಟೆಲ್ಲ ಕಷ್ಟ ಇದ್ದರೆ ಯಾವುದಾದ್ರೂ ಕೆಲಸವನ್ನು ಮಾಡ್ತೇವೆಯೇ? ಇಲ್ಲ. ಏನಾದರೂ ಒಂದು ನೆವನ ಹೇಳಿ, ಓ ಇವತ್ತು ತುಂಬ ಮಳೆ ಬರ್ತಾ ಇದೆ, ಇವತ್ತು ತುಂಬ ಬಿಸಿಲಿದೆ, ಶಾಲೆಗೆ ಹೋಗೋದಿಲ್ಲ ಅಂತ ಮನೆಯಲ್ಲಿ ಕುಳಿತುಕೊಳ್ತೇವೆ. ಹಾಗಲ್ಲ, ಸೂರ್ಯದೇವ ಎಲ್ಲ ಸವಾಲುಗಳ ನಡುವೆಯೂ ಕೂಡ ಪ್ರತಿನಿತ್ಯವೂ ಕೂಡ ಲೋಕ ಸಂಚಾರವನ್ನು ಮಾಡ್ತಾನೆ. ಅದರ ಅರ್ಥ, ಜಗತ್ತಿನಲ್ಲಿ ಯಾರಿಗೂ ಕೂಡ 100ಕ್ಕೆ 100 ಪೂರಕವಾದಂತಹ ವಾತಾವರಣಗಳು ಇರೋದಿಲ್ಲ. ವಿಭಿನ್ನವಾದಂತಹ ವಿಚಿತ್ರವಾದಂತಹ ಪಂಥಗಳ ನಡುವೆ ನಾವು ಬದುಕಬೇಕಾಗಿದೆ. ಲೈಫ್ ಈಸ್ ಅಡ್ಜಸ್ಟ್ಮೆಂಟ್. ಈ ಹೊಂದಾಣಿಕೆ ಇಲ್ಲದೆ ಇದ್ದರೆ ಬದುಕು ಸಾಧ್ಯವೇ ಇಲ್ಲ. GS ಶಿವರುದ್ರಪ್ಪನವರು ಒಂದು ಕಡೆ ಹೇಳ್ತಾರೆ, ಎಷ್ಟು ಕಷ್ಟವೋ ಜೀವನವೆಂಬುದು 3 ದಿನದ ಈ ಬಾಳಿನಲ್ಲಿ. ಈ ಕ್ಷಣಭಂಗುರವಾದ ಬದುಕು ಕೂಡ ಅಷ್ಟು ಸುಲಭವಾಗಿ ಸಾಗುವುದಿಲ್ಲ. ಒದ್ದಾಡಬೇಕು, ಹೋರಾಡಬೇಕು ಎನ್ನುವುದು. ಯಾಕೆ ಈ ಹೊಂದಾಣಿಕೆಯ ಅಗತ್ಯ ಇದೆ? ಜಗತ್ತು ನೋಡಿ, ನಮ್ಮ ಮನೆ, ನನ್ನ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಯಾರೂ ಕೂಡ ನನ್ನ ಮನಸ್ಸಿಗೆ 100ಕ್ಕೆ 100 ಹೊಂದಿಕೊಂಡಿರುವುದಿಲ್ಲ. ನಾನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಯಾಕೆ ಅಂದರೆ ಈ ಜಗತ್ತು ವೈವಿಧ್ಯದ ಆಗರ. ಒಂದು ಅಶ್ವತ್ಥ ಮರವನ್ನು ನೋಡಿ, ಅದರಲ್ಲಿ ಲಕ್ಷೋಪಲಕ್ಷ ಎಲೆಗಳಿವೆ. ಒಂದು ಎಲೆಯ ಹಾಗೆ ಇನ್ನೊಂದು ಎಲೆ ಉಂಟೇನೋ? ಇಲ್ಲ. ಹಾಗಾದರೆ ವೈವಿಧ್ಯ, ಭಿನ್ನತೆ ಅನ್ನುವುದು ಈ ಪ್ರಪಂಚದ ಸಹಜ ಗುಣ. ಅವಳಿ ಮಕ್ಕಳು ನೋಡಲಿಕ್ಕೆ ಒಂದೇ ರೀತಿ ಇರ್ತಾರೆ, ಆದರೆ ಅವರ ಆಕಾಂಕ್ಷೆ, ಅಭಿರುಚಿ, ಆಸಕ್ತಿ ವೈವಿಧ್ಯ. ಹಾಗಾದರೆ ಈ ಜಗತ್ತಿನಲ್ಲಿ ವೈವಿಧ್ಯ ಎನ್ನುವುದು ಸಹಜವಾದದ್ದು, ಸ್ವಾಭಾವಿಕವಾದದ್ದು. ಆದ್ದರಿಂದಲೇ ಹೊಂದಾಣಿಕೆಯ ಬದುಕು ನಮ್ಮ ಜೀವನದ ಬಹಳ ಮುಖ್ಯವಾದ ಸಂಕಲ್ಪವಾಗಬೇಕು ಅಂತ. ಈ ಬಿಹೇವಿಯರಲ್ ಸೈನ್ಸ್ ಪ್ಯಾಟರ್ನ್ನಲ್ಲಿ ಮನುಷ್ಯನ ವರ್ತನೆಯಲ್ಲಿ ಜೀವನ ಮೌಲ್ಯಗಳನ್ನು 5 ವಿಂಗಡಿಸ್ತಾರೆ. ಸೋಷಿಯಲ್ ವ್ಯಾಲ್ಯೂ, ಇಕನಾಮಿಕ್ ವ್ಯಾಲ್ಯೂ, ಪೊಲಿಟಿಕಲ್ ವ್ಯಾಲ್ಯೂ, ಥಿಯರಿಟಿಕಲ್ ವ್ಯಾಲ್ಯೂ, ಎಸ್ಥೆಟಿಕ್ ವ್ಯಾಲ್ಯೂ ಅಂತ. ಜೀವನ ಮೌಲ್ಯಗಳಿಗೆ ಪಂಚಮುಖಗಳು. ಒಂದು ಸಾಮಾಜಿಕ ಮುಖ ಅಂದರೆ ಒಬ್ಬೊಬ್ಬನ ಸಾಮಾಜಿಕ ಜೀವನ ಮೌಲ್ಯ ಒಂದೊಂದು ರೀತಿ ಇರ್ತದೆ.
ಒಬ್ಬ ದೇಶ ಸೇವೆಯನ್ನೇ ಮಾಡಬೇಕು ಎನ್ನುವಂತಹ ಉದಾರ ಭಾವನೆಯನ್ನು ಹೊಂದಿರಬಹುದು. ಮತ್ತೊಬ್ಬ ನನಗ್ಯಾಕೆ ಲೋಕದ ಹಂಗು, ನಾನು ಬದುಕಿನಲ್ಲಿ ಉದ್ಧಾರವಾಗಬೇಕು ಎನ್ನುವ ಸ್ವಾರ್ಥ ಯೋಚನೆಯನ್ನು ಮಾಡಬಹುದು. ವಿಭಿನ್ನತೆ ಪ್ರಪಂಚದ್ದು. ಹಾಗೆ ಇಕನಾಮಿಕ್ ವ್ಯಾಲ್ಯೂ, ಒಬ್ಬನಿಗೆ ಪೈಸೆಯೂ ಕೂಡ ಮುಖ್ಯ. ಬ್ಯಾಂಕಿನ ಹಣಕ್ಕೆ ಎಷ್ಟು ಸರಿಯಾಗಿ ಬಡ್ಡಿಯನ್ನು ಲೆಕ್ಕ ಹಾಕಿದ್ದಾರೆ ಇಲ್ಲವೋ ಎನ್ನುವಂಥ ಯೋಚನೆಯನ್ನು ಮಾಡ್ತಾನೆ. ಪ್ರತಿಯೊಂದರಲ್ಲಿಯೂ ನನಗೇನು ಲಾಭ ಎನ್ನುವಂತಹ ಲೆಕ್ಕಾಚಾರ ಹಾಕ್ತಾನೆ. ಅದು ಇಕನಾಮಿಕ್ ವ್ಯಾಲ್ಯೂ. ಮತ್ತು ಕೆಲವರಿಗೆ ಪೊಲಿಟಿಕಲ್ ವ್ಯಾಲ್ಯೂ ಮುಖ್ಯ ಆಗ್ತದೆ. ನಾಯಕತ್ವದ ಗುಣ, ಅಧಿಕಾರ, ಇದು ಜೀವನದ ಸಾರ್ಥಕತೆ ಅನ್ನುವಂತಹ ಸೂತ್ರದಲ್ಲಿ ಅವನು ಕೂಡಿಕೊಂಡಿರ್ತಾನೆ. ಇನ್ನೊಬ್ಬನದು ಥಿಯರಿಟಿಕಲ್ ವ್ಯಾಲ್ಯೂ, ಸೈದ್ಧಾಂತಿಕವಾದಂತಹ ಗುಣ. ಪ್ರತಿಯೊಂದರಲ್ಲಿಯೂ ಕೂಡ ತರ್ಕವನ್ನು ಹಚ್ಚಿ ಬುದ್ಧಿಗಮ್ಯವಾಗಿ ಆಲೋಚನೆ ಮಾಡುವಂತಹ ರೀತಿಯ ವ್ಯಕ್ತಿತ್ವ. ಕೊನೆಯದಾಗಿ ಏಸ್ಥೆಟಿಕ್ ವ್ಯಾಲ್ಯೂ, ಒಬ್ಬನಿಗೆ ಸುಂದರ ಸೂರ್ಯೋದಯವನ್ನು ಕಂಡರೆ ಸುಖವಾಗುತ್ತದೆ. ಚಂದಿರನ ಬೆಳದಿಂಗಳಿನಲ್ಲಿ ಕುಳಿತುಕೊಳ್ಳುವುದೆಂದರೆ ಖುಷಿಯಾಗುತ್ತದೆ. ದರಾ ಬೇಂದ್ರೆಯವರು ಹೇಳಿದ ಹಾಗೆ, ಕವಿ ಜೀವದ ಬ್ಯಾಸರ ಹರಿಸಾಕ, ಹೆಚ್ಚಿಗೇನು ಬೇಕಾ, ಒಂದು ಹೂತ ಹುಣಸಿಯ ಮರ ಸಾಕ. ನಮಗೆ ಹೂತ ಹುಣಸಿಯ ಮರ ಸಾಕಲ್ಲ, ಸಾಕಾಗೋದಿಲ್ಲ. ಏನೇನೋ ಬೇಕಾಗುತ್ತದೆ ಬದುಕಿನಲ್ಲಿ. ಯಾಕೆ? ಪ್ರಪಂಚ ವೈವಿಧ್ಯಮಯವಾದದ್ದು. ನಮ್ಮೆಲ್ಲರ ಆಸೆ, ಆಕಾಂಕ್ಷೆ, ಅಪೇಕ್ಷೆಗಳು ವಿಧ ವಿಧವಾಗಿ ಇರುತ್ತದೆ ಅನ್ನುವುದನ್ನು ಗಮನಿಸಬೇಕು. ಹಾಗಾಗಿ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿಯಲ್ಲಿ ಇರುವುದರಿಂದ ನಾವು ಗಂಡ ಹೆಂಡಿರಬಹುದು, ಯಜಮಾನ ಸೇವಕ ಇರಬಹುದು, ಅಣ್ಣ ತಮ್ಮ ಇರಬಹುದು, ಗುರು ಶಿಷ್ಯ ಇರಬಹುದು. ಹೊಂದಾಣಿಕೆಯ ಮನಸ್ಸನ್ನು ಹೊಂದಿಕೊಳ್ಳಲೇಬೇಕಾಗುತ್ತದೆ. ಇಲ್ಲದಿದ್ದರೆ ಬದುಕು ಸಾಧ್ಯ ಇಲ್ಲ. ಆ ರೀತಿಯ ಒಂದು ದೃಷ್ಟಿಕೋನ ನಮಗೆ ಬೇಕು. ಯಾವುದೋ ಒಂದು ಊರಿನಲ್ಲಿ ಉದ್ಯೋಗಕ್ಕೆ ನಾವು ಸೇರಿಕೊಳ್ತೇವೆ. ಆಗ ಅಲ್ಲಿಯ ವಾತಾವರಣಕ್ಕೆ, ಅಲ್ಲಿಯ ಜನರ ಭಾಷೆಗೆ, ಅವರ ನಂಬಿಕೆಗೆ, ಅಲ್ಲಿಯ ಸಂಸ್ಕೃತಿಗೆ ನಾವು ಹೊಂದಿಕೊಳ್ಳಬೇಕಾಗುತ್ತದೆ. ಮಹಾಕವಿ ಕುವೆಂಪು ರಾಮಾಯಣ ದರ್ಶನಮಲ್ಲಿ ಬಹಳ ಉತ್ತಮವಾದಂತಹ ಒಂದು ಸಾಲನ್ನು ಬರೀತಾರೆ. ಜಗವನೈದಾಳುತ್ತಿದೆ ಒಂದತಿ ವಿರಾಣ್ಮನಂ. ಅಧ್ಯಾತ್ಮ ನೋಡಿ, ಜಗತ್ತನ್ನು ಒಂದು ವಿರಾಟ್ ಮನಸ್ಸು ನೇಯ್ದಿದೆಯಂತೆ. ಕಸೂತಿಯ ಕಲೆ ಈ ಜಗತ್ತಿನ ಸೃಷ್ಟಿ ಎನ್ನುವುದು. ಜಗವನೊಂದತಿ ವಿರಾಣ್ಮನಂ, ನೇಯ್ದಾಳುತ್ತಿದೆ, ನೇಯ್ದಿದೆ ಮತ್ತು ಆಳುತ್ತಿದೆ. ಹೇಗೆ ಆಳುತ್ತಾ ಇದೆ? ಸೂಕ್ಷ್ಮಾತಿ ಸೂಕ್ಷ್ಮದಿಂ ಬಿಗಿದು ಕಟ್ಟಿಯುಂ. ಸೂಕ್ಷ್ಮವಾಗಿ ನಮ್ಮನ್ನೆಲ್ಲ ಬಂಧಿಸಿದೆ. ಅದನ್ನೇ ಅಧ್ಯಾತ್ಮದವರು ಭವಬಂಧನ ಅಂತ ಹೇಳೋದು. ಸೂಕ್ಷ್ಮಾತಿ ಸೂಕ್ಷ್ಮದಿಂ ಬಿಗಿದು ಕಟ್ಟಿಯುಂ, ಜೀವಿಗಳಿಗೆ ಇಚ್ಛೆಯ ಸ್ವಾತಂತ್ರ್ಯಮಂ ನೀಡಿ. ಇದು ಬಹಳ ಮುಖ್ಯವಾದ ಮಾತು. ಭಗವಂತ ನಮ್ಮನ್ನು ಬೇಲಿಯ ಒಳಗೆ ಬಂಧಿಸಿದ್ದಾನೆ ಅಂತ ಭಾವಿಸಬೇಕಾಗಿಲ್ಲ. ಜೊತೆಗೆ ಜೀವಿಗಳಿಗೆ ಇಚ್ಛೆಯ ಸ್ವಾತಂತ್ರ್ಯಮಂ ನೀಡಿ, ನಮಗೆ ಬದುಕನ್ನು ಯಾವ ರೀತಿ ಮುನ್ನಡೆಸಬೇಕು ಎನ್ನುವ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ, ಸ್ವೇಚ್ಛೆಯನ್ನಲ್ಲ. ಯಾಕೆಂದರೆ ಬೇಲಿ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮದಿಂ ಬಿಗಿದು ಕಟ್ಟಿಯುಂ, ನಮಗೆ ಇಚ್ಛೆಯ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ. ಒಂದು ಹಸುವನ್ನು ಹೊಲದಲ್ಲಿ ನಾವು ಬೇಲಿಯ ಒಳಗೆ ಕಟ್ಟಿ ಹಾಕ್ತೇವೆ. ಅದು ಬೇಲಿಯ ಆಚೆ ಹೋಗ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟೋ ಮೀಟರ್ ಉದ್ದದ ಹಗ್ಗ ಅದರ ಕುತ್ತಿಗೆಗೆ ಬಂಧಿಸಲ್ಪಟ್ಟಿದೆ. ಆದರೆ ಆ ಕೊರಳಿಗೆ ಕಟ್ಟಿದ ಹಗ್ಗ ಎಷ್ಟು ಉದ್ದ ಇದೆ, ಅಷ್ಟು ಉದ್ದದ ಪರಿಧಿಯ ಒಳಗಡೆ ಅದು ಮೇಯಬಹುದು. ಅದರ ಸ್ವಾತಂತ್ರ್ಯ ಅದು. ಹಾಗಾದರೆ ಭಗವಂತ ನಮಗೆ ಕೆಲವು ಬಂಧನವನ್ನು ವಿಧಿಸಿರಬಹುದು, ಆದರೆ ಆ ಬಂಧನದ ಒಳಗಡೆ ಒಂದು ಸ್ವಾತಂತ್ರ್ಯ ಇದೆ. ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳುವಂತಹ ಬಹಳ ದೊಡ್ಡ ವರವನ್ನು ಪರಮಾತ್ಮ ನಮಗೆ ಕರುಣಿಸಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಜೀವನ ಹೇಗಿರಬೇಕು ಎನ್ನುವುದನ್ನು ನಾನು ರೂಪಿಸಿಕೊಳ್ಳುವುದು. ನನ್ನ ತಂದೆ ತಾಯಿಯಲ್ಲ, ನನ್ನ ಗುರುಗಳಲ್ಲ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಕೊನೆಗೊಂದು ಮಾತು ಹೇಳ್ತಾನೆ. ಅಷ್ಟು ದೀರ್ಘವಾದ ಭಗವದ್ಗೀತೆ, 18 ಅಧ್ಯಾಯ ನೀವು ನೋಡಿರ್ತೀರಿ. ಕೊನೆಗೆ ಹೇಳುವುದು ಏನು ಕೃಷ್ಣ ಗೊತ್ತಾ? ಯಥೇಚ್ಛಸಿ ತಥಾ ಕುರು. ಅರ್ಜುನ, ನಿನಗೆ ಏನು ಮನಸ್ಸಿಗೆ ಇಷ್ಟವಾಗುತ್ತದೆಯೋ ಅದನ್ನು ಮಾಡು, ಹೇಳುವುದನ್ನೆಲ್ಲ ಹೇಳಿದ್ದೇನೆ ಅಂತ. ಶಾಲೆ ಹಾಗೆ, ಮನೆ ಹಾಗೆ, ಎಲ್ಲವನ್ನೂ ಹೇಳುತ್ತದೆ. ಕೊನೆಗೆ ಅಂತಿಮವಾದ ಆಯ್ಕೆ ನಮ್ಮ ಕೈಯಲ್ಲೇ ಇದೆ ಅನ್ನುವುದನ್ನು ಅರ್ಜುನನಿಂದ ನಾವು ಕಲಿತುಕೊಳ್ಬೇಕು. ಭಗವದ್ಗೀತೆ ಬಹಳ ದೊಡ್ಡ ಸಂದೇಶ ಅದು. ಕೃಷ್ಣ ಹಾಗೆ ಹೇಳಿದಾಗ ಯಥೇಚ್ಛಸಿ ತಥಾ ಕುರು ಅಂತ ಹೇಳಿದ ತಕ್ಷಣ ಅರ್ಜುನ, ಆಯಿತು, ನಿನ್ನ ಮಾತನ್ನು ಕರಿಷ್ಯೆ ವಚನಂ ತವ, ನಿನ್ನ ಮಾತನ್ನು ನಾನು ಈಡೇರಿಸ್ತೇನೆ ಅಂತ ಮುನ್ನುಗ್ತಾನೆ.
ಅಂತಹ ಒಂದು ಹೃದಯ, ಒಂದು ಮನೋಭಾವ ನಮ್ಮ ಮನಸ್ಸಿನಲ್ಲಿರಬೇಕು. ಇವತ್ತು ನಮ್ಮ ಶಿಕ್ಷಣ ನಾಲೆಡ್ಜ್, ಜ್ಞಾನವನ್ನು ಕೊಡ್ತದೆ, ಸ್ಕಿಲ್, ಕೌಶಲವನ್ನು ಕೊಡ್ತದೆ. ಆದರೆ ಅದಕ್ಕಿಂತಲೂ ಮುಖ್ಯವಾದ ಇನ್ನೊಂದು ಅಂಶ ಇದೆ, ಅದು ಮನೋಭಾವ. ಕಲಿತುಕೊಳ್ಬೇಕು, ನನ್ನ ಭವಿತವ್ಯವನ್ನು ನಾನೇ ರೂಪಿಸಿಕೊಳ್ಳಬೇಕು, ನನ್ನ ಬದುಕಿಗೆ ಸಾರ್ಥಕತೆಯನ್ನು ತಂದುಕೊಳ್ಳಬೇಕು ಎನ್ನುವಂತಹ ನಿರ್ಧಾರವನ್ನು ಜ್ಞಾನ ಹೇಳೋದಿಲ್ಲ, ಕೌಶಲ ಹೇಳೋದಿಲ್ಲ, ಆಟಿಟ್ಯೂಡ್ ಹೇಳ್ತದೆ. ಆಸ್ಕ್ ಅಂತ ಇದಕ್ಕೆ ಕರೀತಾರೆ, ಆಟಿಟ್ಯೂಡ್, ಸ್ಕಿಲ್ ಆ್ಯಂಡ್ ನಾಲೆಡ್ಜ್. ಶಾಲೆಗಳಲ್ಲಿ ಸಿಗುವುದು ಜ್ಞಾನ ಮತ್ತು ಕೌಶಲ. ನೆನಪಿಡಿ, ಮನೋಭಾವ ನಿಮ್ಮ ಒಳಗಿದೆ, ಅದಕ್ಕೆ ಇತ್ಯಾತ್ಮಕವಾದಂತಹ ದೃಷ್ಟಿಕೋನವನ್ನು ಆವಾಹಿಸಬೇಕು. ಯಾವಾಗ ನಿಮ್ಮ ಬದುಕಿನ ಶ್ರೇಯಸ್ಸಿನ ಸಾಧನೆಗೆ ನಿಮ್ಮ ಮನೋಭಾವ ಸಂಕಲ್ಪವನ್ನು ಮಾಡುತ್ತದೆಯೋ ಆಗ ನೀವು ಅದ್ಭುತವನ್ನು ಸಾಧಿಸಲು ಸಮರ್ಥರಾಗುತ್ತೀರಿ. ಈ ಅಂತರವಲೋಕನ ಪ್ರಜ್ಞೆ ನಮಗಿರಬೇಕು. ನನ್ನೊಳಗೆ ನಾನು ನೋಡೋದು. ಇವತ್ತು ದೇಶ ಸುತ್ತಿ ಎಲ್ಲೆಲ್ಲೋ ತಿರುಗಾಡಿ ನಾವು ನೋಡಬಹುದು, ಇದು ಬಹಿರವಲೋಕನ. ಅದಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿದ್ದು ಅಂತರವಲೋಕನ. ಕಣ್ಣು ಮುಚ್ಚಿ ನಮ್ಮ ಒಳಗೆ ನಾವು ನೋಡೋದು. ಕಸ್ತೂರಿ ಮೃಗ ಪರಿಮಳವನ್ನು ಹುಡುಕುತ್ತಾ ಹುಡುಕುತ್ತಾ ಇಡೀ ಕಾಡಿನಲ್ಲೆಲ್ಲ ಸಂಚರಿಸ್ತದೆಯಂತೆ. ಎಲ್ಲಿಯೂ ಅದಕ್ಕೆ ಪರಿಮಳವೇ ಸಿಗೋದಿಲ್ಲ. ಕೊನೆಗೆ ಗೊತ್ತಾಗುತ್ತದೆ, ಓ ಅದು ನನ್ನ ನಾಭಿ ಮೂಲದಲ್ಲಿದೆ ಅಂತ. ಬೇರೆ ಎಲ್ಲಿಯೂ ಹುಡುಕಿದರೆ ಅದು ಸಿಗೋದಿಲ್ಲ. ನನ್ನ ವ್ಯಕ್ತಿತ್ವದ ವಿಕಾಸದ ಬಹಳ ದೊಡ್ಡ ರಹಸ್ಯ ಇರುವುದು ನನ್ನೊಳಗೆ. ನಾಭಿಮೂಲದಲ್ಲಿ ಪರಿಮಳವನ್ನು ಗ್ರಹಿಸಿದ ಕಸ್ತೂರಿ ಮೃಗದ ಹಾಗೆ ನಾವು ನಮ್ಮ ಸ್ವಸಾಮರ್ಥ್ಯವನ್ನು ವರ್ಧಿಸಿಕೊಳ್ಳುವ ಕಡೆಗೆ ಆಲೋಚನೆ ಮಾಡಬೇಕು. ಬೇರೆ ಬೇರೆ ಜನ ಬೇರೆ ಬೇರೆ ಆಲೋಚನೆಗಳನ್ನು ಹೇಳಬಹುದು, ಅದನ್ನೆಲ್ಲ ಕೇಳಿಸಿಕೊಳ್ಳಿ. ನಿಮ್ಮ ಅಂತರಂಗದಲ್ಲಿ ಅದಕ್ಕೆ ಪರಿಪುಷ್ಟವಾದಂತಹ ಒಂದು ನಿರ್ಧಾರವನ್ನು ಅನಂತರ ನೀವು ಕೈಗೊಳ್ಳಬೇಕು. ನಮ್ಮ ತುಮಕೂರಿನ ಹತ್ತಿರ ಸಿದ್ಧಗಂಗೆ ಅಂತ ಒಂದು ಬೆಟ್ಟ ಇದೆ. ಆ ಸಿದ್ಧಗಂಗೆಯ ಬೆಟ್ಟವನ್ನು 3 ಕಡೆಗಳಲ್ಲಿ ನೋಡಿದರೆ, 3 ದಿಕ್ಕುಗಳಲ್ಲಿ ನೋಡಿದರೆ 3 ರೀತಿಯಾಗಿ ಕಾಣುತ್ತದೆ. ಅದು ಸಿಂಹದ ಹಾಗೆ, ಆನೆಯ ಹಾಗೆ ಎಲ್ಲ ಕಾಣುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣುತ್ತದೆ. ಅದು ನೋಡುವ ನೋಟಿಗನ ಕಣ್ಣಿನಲ್ಲಿದೆ. ಯಾವ ಭಾವದಿಂದ ನೀವು ನೋಡ್ತೀರೋ ಆ ಭಾವ ಅಲ್ಲಿ ಪ್ರಕಟವಾಗ್ತದೆ. ಒಂದು ಚೀನಿ ಗಾದೆ ಇದೆ, ಬಹಳ ಸುಂದರವಾದ ಚೀನಿ ಗಾದೆ. ಅದೇನು ಹೇಳುತ್ತದೆ ಅಂತಂದ್ರೆ, ಸತ್ಯಕ್ಕೆ 3 ಮುಖವಿದೆ. ಸತ್ಯಕ್ಕೆ 3 ಮುಖವಿದೆ. ಒಂದು ನಿನ್ನದು, ಒಂದು ನನ್ನದು, ಇನ್ನೊಂದು ನಿಜವಾದುದು. ಎಷ್ಟು ಅರ್ಥಗರ್ಭಿತವಾದ ಮಾತು ನೋಡಿ. ಸತ್ಯದ ಮುಖಗಳಲ್ಲಿ ನಿನ್ನದು ಒಂದು, ನನ್ನದು ಒಂದು, ಆದರೆ ನಿಜವಾದದ್ದು ಇನ್ನೊಂದು. ಆಹಾ, ಆ ನಿಜವಾದ ಇನ್ನೊಂದನ್ನು ಹುಡುಕುವ ಕಡೆಗೆ ನಾವು ಪ್ರಯತ್ನ ಪಡಬೇಕು. ಅದು ನಮ್ಮ ಕೈಯಲ್ಲಿದೆ ಅನ್ನುವುದನ್ನು ನಾವು ಮರೆತು ಬಿಡಬಾರದು. ಸಕಾರಾತ್ಮಕವಾದ ದೃಷ್ಟಿ ಅದು. ಒಬ್ಬನಿಗೆ ತಲೆ ಬೋಳಾಯ್ತಂತೆ, ಬೋಳು ಮಂಡೆ ಅಂತ ಹೇಳ್ತಾರೆ ನಮ್ಮ ಮಂಗಳೂರಿನಲ್ಲಿ. ಆ ಬೋಳು ಮಂಡೆ ಆದಾಗ ಅವನಿಗೆ ಬಹಳ ಬೇಸರ ಆಗ್ತದೆ. ಅಯ್ಯೋ ದೇವರೇ, ಕಿಸೆಯಲ್ಲಿ ಇಟ್ಟುಕೊಂಡಂತಹ ಬಾಚಣಿಗೆಯಿಂದ ಏನು ಮಾಡೋದು ಅಂತ. ಸಾಮಾನ್ಯ ಬೋಳು ಮಂಡೆಯವರ ಕಿಸೆಯಲ್ಲಿ ಬಾಚಣಿಗೆ ಇದ್ದೇ ಇರ್ತದೆ. ಯಾಕೆ ಅಂತ ನೀವು ಅವರನ್ನೇ ಕೇಳಬೇಕು. ಏನು ಮಾಡೋದು ಇನ್ನು ಮುಂದೆ ಬಾಚಣಿಗೆಯಲ್ಲಿ ಅಂತ ಅವನಿಗೆ ಯೋಚನೆ ಆಗ್ತದಂತೆ. ಅದು ನಕಾರಾತ್ಮಕವಾದ ಮನಸ್ಸು. ಆದರೆ ಸಕಾರಾತ್ಮಕವಾದದ್ದು, ಇನ್ನು ಮುಂದೆ ನಾನು ತಲೆಯನ್ನು ಬಾಚಿಕೊಳ್ಳಲೇಬೇಕಾಗಿಲ್ಲ, ಅಷ್ಟು ಕೆಲಸ ನನಗೆ ಉಳಿಯಿತು ಅಂತ ತಿಳ್ಕೊಳ್ತಾನಂತಲ್ಲ, ದಟ್ ಈಸ್ ಪಾಸಿಟಿವ್ ಥಿಂಕಿಂಗ್. ಒಂದು ಬೆಟ್ಟ ಹೇಗೆ 3 ಕಡೆಗಳಲ್ಲಿ 3 ರೂಪಗಳಲ್ಲಿ ನಮಗೆ ಕಾಣುತ್ತದೆಯೋ ಹಾಗೆ ಬದುಕಿನ ವಿವಿಧ ಸಮಸ್ಯೆಗಳ ಸಂದರ್ಭದಲ್ಲಿ ಅದನ್ನು ವೈವಿಧ್ಯಮಯವಾಗಿ ಆಲೋಚಿಸಿ ಅದಕ್ಕೆ ಪರಿಹಾರ ಸೂತ್ರವೊಂದನ್ನು ಕಂಡು ಹುಡುಕುವಂತಹ ಮನಸ್ಸು ನಮ್ಮದಾಗಬೇಕು. ನರೇಂದ್ರ ಮೋದಿಯವರು ನಮ್ಮ ದೇಶದ ಬಹಳ ನಾವೆಲ್ಲ ಮೆಚ್ಚಿಕೊಳ್ಳುವಂತಹ ಪ್ರಧಾನಮಂತ್ರಿ. ಅವರು ಒಬ್ಬ ಸಹಜ ಸ್ವಾಭಾವಿಕ ಕವಿ. ಅವರು ಬರೆದಂತಹ ಕವಿತೆಗಳು ಏನು ಅಂತ ನಮಗೆ ಗೊತ್ತಿಲ್ಲ. ಅದನ್ನು ಓದಿದರೆ ಮೋದಿಯವರ ಕವಿತ್ವದ ಹೃದಯ ಏನು ಅಂತ ಅರ್ಥ ಆಗ್ತದೆ. ಅವರು ಒಂದು ಕಡೆ ಹೇಳ್ತಾರೆ ನೋಡಿ, ಅದು ಹಿಂದಿ ಕವಿತೆಯನ್ನು ನಾನು ಕನ್ನಡೀಕರಿಸಿ ಹೇಳ್ತೇನೆ. ಕಲ್ಲು ಮತ್ತು ನೀರು ಜೊತೆಯಾಗಿದ್ದಾಗಲೇ ಮಾತಾಡುತ್ತವೆ. ಎಷ್ಟು ಚೆನ್ನಾಗಿದೆ ಆ ದೃಶ್ಯ ನೋಡಿ. ಕಲ್ಲು ಮತ್ತು ನೀರು ಜೊತೆಯಾಗಿದ್ದಾಗಲೇ ಮಾತಾಡುತ್ತವೆ. ನೀವು ಮನಸ್ಸಿನಲ್ಲಿ ಅಂದುಕೊಳ್ಬಹುದು ಇದು BJP ಮತ್ತು ಕಾಂಗ್ರೆಸ್ಸು ಅಂತ. ನಿಮಗೆ ಅವಕಾಶ ಇದೆ, ನಿಮ್ಮ ಮನಸ್ಸಿನ ಸ್ವಾತಂತ್ರ್ಯ ಅದು. ಕಾವ್ಯವನ್ನು ಅರ್ಥೈಸಿಕೊಳ್ಳುವಂತಹ, ಆಸ್ವಾದಿಸಿಕೊಳ್ಳುವಂತಹ ರೀತಿಗಳದು. ಕಲ್ಲು ಮತ್ತು ನೀರು ಜೊತೆಯಾಗಿದ್ದಾಗಲೇ ಮಾತಾಡುತ್ತವೆ. ನೀನು ಮತ್ತು ನಾನು ಚೆನ್ನಾಗಿ ಹೊಂದಿಕೊಂಡಿದ್ದರೂ ಗೆಳೆತನದಲ್ಲಿ ನಾವು ಬೇರೆ ಬೇರೆ.
ಕಲ್ಲಿನ ಗುಣ ಬೇರೆ, ನೀರಿನ ಗುಣ ಬೇರೆ. ನಮ್ಮನ್ನು ಒಟ್ಟಿಗೆ ಹಡಗು ಕಟ್ಟೆಗೆ ತರಲು ಕಾಯುತ್ತಿದೆ ಅನಂತದ ತೀರ. ಈ ಕಲ್ಲು ಮತ್ತು ನೀರು ವಿಭಿನ್ನ ಸ್ವಭಾವಗಳನ್ನು ಹೊಂದಿದ್ದರೂ ಕೂಡ ಅನಂತದ ತೀರಕ್ಕೆ ಅವುಗಳೆರಡೂ ಸಮಾನವಾದದ್ದು. ನನ್ನ ಬದಿಗೆ ಆ ಎರಡು ಕಲ್ಲು ಮತ್ತು ನೀರು ಎರಡೂ ಬರಬೇಕು ಅಂತ ತೀರ ಭಾವಿಸ್ತದೆಯಂತೆ. ಅನಂತದ ತೀರ ಭಗವಂತ ಅನಂತದ ಸಂಕೇತ. ನಾವು ಹಗೆಗಳಾಗಿರಬಹುದು, ದ್ವೇಷಿಸುತ್ತಿರಬಹುದು, ವಿಭಿನ್ನವಾದ ಆಲೋಚನೆಗಳನ್ನು ಹೊಂದಿದಂತಹ ಸೈದ್ಧಾಂತಿಕ ದೃಷ್ಟಿಕೋನ ವಿಭಿನ್ನವಾಗಿರಬಹುದು ನಮ್ಮಲ್ಲಿ. ಆದರೆ ಭಗವಂತ ಅನಂತದ ತೀರ ನಮ್ಮನ್ನು ಸಮೀಪ ಕರೆದೊಯ್ಯಬೇಕು ಅಂತ ಭಾವಿಸ್ತಾ ಇರುತ್ತದೆ. ನಮ್ಮನ್ನು ಒಟ್ಟಿಗೆ ಹಡಗು ಕಟ್ಟೆಗೆ ತರಲು ಕಾಯುತ್ತದೆ ಅನಂತದ ತೀರ. ನಾನು ಕಥೆಗಳ ರಾಜ, ನೀನು ಪುರಾಣದ ರಾಣಿ. ಮೋದಿಯವರ ಕವಿತ್ವ ಎಷ್ಟು ಸುಂದರ ನೋಡಿ. ನಾನು ಕಥೆಗಳ ರಾಜ, ನೀನು ಪುರಾಣದ ರಾಣಿ. ಒಂದಲ್ಲ ಒಂದು ದಿವಸ ಈ ರಾಜ ಮತ್ತು ರಾಣಿಯರು ಒಂದಾಗಬೇಕಾಗಿದ್ದು ಈ ವಾಸ್ತವ ಲೋಕದ ಅಗತ್ಯಗಳಲ್ಲಿ ಒಂದು. ವಿರೋಧ ಪಕ್ಷದವರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಬರೆದರೋ ಏನೋ ಈ ಪದ್ಯ, ಬಿಟ್ಟುಬಿಡಿ. ನಾವು ಕೂಡ ನಮ್ಮ ಮನಸ್ಸಿನ ಒಳಗಿರುವ ಕಲ್ಮಶಗಳನ್ನು, ಕಿಲ್ಬಿಷಗಳನ್ನು ದೂರ ಮಾಡಿ ಎಲ್ಲರನ್ನೂ ಆತ್ಮೀಯತೆಯಲ್ಲಿ ಬರಮಾಡಿಕೊಂಡು ಸಾಮರಸ್ಯದ ಪ್ರಪಂಚವನ್ನು, ಸಮಾಜವನ್ನು, ಸಮುದಾಯವನ್ನು ಕಟ್ಟುವ ಅಗತ್ಯವಿದೆ. ಕಲ್ಲು ಮತ್ತು ನೀರುಗಳ ಹಾಗೆ ಬೇರೆ ಆಗಬಾರದು, ಅನಂತದ ತೀರದಲ್ಲಿ ಒಂದಾಗಬೇಕು. ಕಲ್ಲು ಸಮುದ್ರದ ತೆರೆಗಳಿಗೆ ಸಿಲುಕಿ ಸಿಲುಕಿ ವರ್ಷಾನುಗಟ್ಟಲೆ ಆದಮೇಲೆ ಅದು ಕೂಡ ಕರಗಿ ಮರಳಾಗಿ ಮಣ್ಣಾಗುತ್ತದೆ ಅನ್ನುವುದು ಭೌತಶಾಸ್ತ್ರದ ಸತ್ಯ. ಅದಕ್ಕೆ ಒಂದು ವರ್ಷ ಅಲ್ಲ, ಅನೇಕ ವರ್ಷಗಳು ಬೇಕು. ಅನಂತದ ತೀರದಲ್ಲಿ ಕಲ್ಲೂ ಕರಗುತ್ತದೆ ನೀರಿನ ಜೊತೆಗೆ ಎನ್ನುವಂತಹ ವೈಜ್ಞಾನಿಕ ಸತ್ಯವನ್ನು ಪ್ರತಿಪಾದಿಸ್ತದೆ ಜಗತ್ತಿನ ರಹಸ್ಯ ಅದು. ನಾವು 100 ವರ್ಷದ ಬಾಳಿನಲ್ಲಿ ವಿಭಿನ್ನವಾದ ಸೈದ್ಧಾಂತಿಕತೆಯನ್ನು ಪಡೆದುಕೊಂಡು ಬೇರೆ ಬೇರೆ ದಾರಿಯನ್ನು ಹಿಡಿದರೂ ಕೂಡ ಒಂದೇ ತತ್ವದ ಕಡೆಗೆ ಸಾಗುತ್ತಿದ್ದೇವೆ ಎನ್ನುವಂತಹ ಸೌಹಾರ್ದತೆ ಮನಸ್ಸಿನಲ್ಲಿ ಮೊಳಕೆ ಒಡೆಯಬೇಕು. GSS ಒಂದು ಕಡೆ ಹೇಳ್ತಾರೆ, ಶಿವರುದ್ರಪ್ಪನೆನ್ನುವ ಕನ್ನಡದ ಮಹಾಕವಿ, ಅದೂ ಬೇಕು ನನಗೆ, ಇದೂ ಬೇಕು ನನಗೆ, ದಾರಿ ನೂರಾರಿವೆ ಬೆಳಕಿನ ಅರಮನೆಗೆ. ಎಷ್ಟು ಒಳ್ಳೆಯ ಮಾತು. ನಾನು ಸಮಾಜವಾದಿ ಇರಬಹುದು, ಇನ್ನೊಬ್ಬ ಬಲಪಂಥೀಯ ಇರಬಹುದು, ಇನ್ನೊಬ್ಬ ಎಡಪಂಥೀಯ ಇರಬಹುದು, ಒಬ್ಬ ಆಸ್ತಿಕ ಇರಬಹುದು, ಒಬ್ಬ ನಾಸ್ತಿಕ ಇರಬಹುದು, ಒಬ್ಬ ವಿದ್ಯಾವಂತ ಇರಬಹುದು, ಒಬ್ಬ ಅನಕ್ಷರಸ್ಥ ಇರಬಹುದು. ಆದರೆ ದಾರಿ ನೂರಾರಿದೆ ಬೆಳಕಿನ ಅರಮನೆಗೆ. ಈ ಜಗತ್ತಿನ ಸಾರ್ಥಕತೆಯನ್ನು ಪಡೆಯುವಂತಹ ಗುರಿ ಒಂದೇ, ದಾರಿಗಳು ಬೇರೆ ಇರಬಹುದು. ನಾವು ಕಾರ್ಪೊರೇಟ್ ಎಜುಕೇಷನ್ನಲ್ಲಿ ಹೇಳುವಂತಹ ಮಾತೊಂದಿದೆ, ವಿಷನ್ ಆ್ಯಂಡ್ ಮಿಷನ್ ಸ್ಟೇಟ್ಮೆಂಟ್ ಅಂತ. ವಿಷನ್ ಗುರಿ, ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಹೇಳಿದ ಮಾತು, ಗುರಿಯನ್ನು ಸಾಧಿಸಿ. ಆದರೆ ಗುರಿಯನ್ನು ಸಾಧಿಸುವುದಕ್ಕೆ ಒಂದು ನಿಖರವಾದ ದಾರಿ ಕೂಡ ಇದೆ. ಟು ರೀಚ್ ದ ವಿಷನ್ ವಿ ಹ್ಯಾವ್ ಟು ಅಡಾಪ್ಟ್ ದ ಮಿಷನ್ ಪಾತ್. ಆ ದಾರಿ ಹೇಗಿರಬೇಕು ಎನ್ನುವಂತಹ ನಿರ್ಣಯವನ್ನು ಕೈಗೊಳ್ಳಬೇಕಾದವರು ನಾವು. ಶಿಕ್ಷಣದ ಬೆಳಕಿನಲ್ಲಿ ನಮ್ಮ ದಾರಿ ಯಾವುದಿರಬೇಕು ಎನ್ನುವುದನ್ನು ಆಲೋಚಿಸುವಂತಹ ಸ್ವಾತಂತ್ರ್ಯ ನಮಗಿದೆ. ಸೂಕ್ಷ್ಮಾತಿ ಸೂಕ್ಷ್ಮದಿಂ ಬಿಗಿದು ಕಟ್ಟಿಯುಂ ಜೀವಿಗಳಿಗೆ ಇಚ್ಛೆಯ ಸ್ವಾತಂತ್ರ್ಯವಂ ನೀಡಿ. ನಮಗೆ ಇಚ್ಛೆ ಇದೆ, ಸ್ವಾತಂತ್ರ್ಯ ಇದೆ. ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವಂತಹ ಎಲ್ಲ ಸಾಹಸ ಅದಮ್ಯ ಚೇತನವಾಗಿ ನಮ್ಮ ಒಳಗೆ ಹುದುಗಿ ಕುಳಿತಿದೆ. ಅದನ್ನು ಉದ್ಘಾಟಿಸಬೇಕು. ಅದರ ಪ್ರಖರವಾದ ಬೆಳಕಿನಲ್ಲಿ ಕತ್ತಲೆಯನ್ನು ಭೇದಿಸಿ ಮುನ್ನುಗ್ಗುವಂತಹ ಸಾಹಸ ನಮ್ಮದಾಗಬೇಕು. ಈ ಪ್ರಕೃತಿಯನ್ನು ಬಿಡುಗಣ್ಣಿನಿಂದ ನೋಡಿ, 100 ಪುಸ್ತಕಗಳನ್ನು ಓದುವುದಕ್ಕಿಂತಲೂ ಕೂಡ ನಮ್ಮ ಸುತ್ತಮುತ್ತ ಇರುವ ಪ್ರಕೃತಿಯ ರಹಸ್ಯಗಳನ್ನು ತದೇಕ ಚಿತ್ತದಿಂದ ನೋಡುವುದರಿಂದ ಅದ್ಭುತವಾದಂತಹ ಶಿಕ್ಷಣ ಸಾಧ್ಯ. ಶಿವರಾಮ ಕಾರಂತರು ಪುತ್ತೂರಿನಲ್ಲಿ ಬೀದಿಯಲ್ಲಿ ಅಂಗಡಿಯ ಎದುರುಗಡೆ ಕುರ್ಚಿ ಹಾಕಿಕೊಂಡು ಕುಳಿತುಕೊಂಡಿದ್ದರಂತೆ. ಸುಮ್ಮನೆ ಅವರಿಗೇನು ಕೆಲಸ, ಬೀದಿಯಲ್ಲಿ ಹೋಗ್ತಾ ಬರುವವರು ಏನೇನು ಮಾಡ್ತಾರೆ, ಏನೇನು ಮಾತಾಡ್ತಾರೆ ಅನ್ನುವುದನ್ನು ನೋಡುವುದು, ಅವಲೋಕನ. ಒಬ್ಬೊಬ್ಬರು ಹೋಗುವಾಗಲೂ ಕೂಡ ಏನೋ ಮಾಡಿ ಯಾರನ್ನೋ ಕೊಂದು ಬಿಡ್ತೇನೆ ಅಂತ ಮನುಷ್ಯ ಹಾವಭಾವಗಳನ್ನು ಪ್ರಕಟಿಸ್ತಾ ಹೆಜ್ಜೆ ಹಾಕ್ತಾನೆ. ಅದನ್ನೆಲ್ಲ ಕಾರಂತರು ಗಮನಿಸಿದರಂತೆ. ಯಾಕೆ? ತಮ್ಮ ಕಾದಂಬರಿಯ ಒಂದು ಪಾತ್ರವನ್ನು ಕಟೆಯುವುದಕ್ಕೆ, ಶಿಲ್ಪಿಯಾಗಿಸುವುದಕ್ಕೆ. ಶಿಲ್ಪದ ಸೃಷ್ಟಿಗೆ ಶಿಲ್ಪಿ ಯಾವ ರೀತಿ ಆಲೋಚನೆ ಮಾಡ್ತಾನೆ, ಹಾಗೆ ಕಾರಂತರು ಜಗತ್ತಿನ ಮನುಷ್ಯ ಸಮುದಾಯ ಹೇಗೆ ವರ್ತಿಸ್ತದೆ ಅನ್ನುವುದನ್ನು ತದೇಕ ಚಿತ್ತದಿಂದ ಅವಲೋಕಿಸಿದರಂತೆ. ಹೀಗೆ ಪ್ರಕೃತಿಯನ್ನು ಬಿಡುಗಣ್ಣಿನಿಂದ ನೋಡಿ
ಒಂದು ನಾಚಿಕೆ ಮುಳ್ಳು ಮುಟ್ಟಿದರೆ ಮುನಿ ಅಂತ ಹೇಳ್ತೀರಲ್ಲ ಅದು, ಒಂದು ಜೇಡರ ಬಲೆ ನಿಮಗೆ ಜೀವನದ ಪಾಠವನ್ನು ಹೇಳಿಕೊಡಬಲ್ಲದು. ಪ್ರತಿಯೊಂದು ವಸ್ತು ಕೂಡ ಈ ಸ್ವಭಾವ ನಮ್ಮದಾಗಬೇಕು. ನಾವು ಶಿಕ್ಷಣ ಅಂತಂದರೆ 4 ಗೋಡೆಯ ಒಳಗಿನ ಕೋಣೆಯ ಒಳಗಿನ ಕ್ರಿಯೆ ಅಂತ ಭಾವಿಸದೆ ಇಡೀ ಪ್ರಪಂಚವೇ ನನ್ನ ತರಗತಿಯ ಕೋಣೆ ಅನ್ನುವಂತಹ ವಿಶಾಲ ಮನಸ್ಸಿನಿಂದ ಪ್ರಾಯೋಗಿಕ ಚಿಂತನೆಯಿಂದ ತೊಡಗಿದರೆ ಪ್ರಕೃತಿಯೇ ನಮಗೆ ಪಾಠಶಾಲೆಯಾಗುತ್ತದೆ ಅನ್ನುವುದು ನಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಹೀಗೆ ವಿದ್ಯಾರ್ಥಿಗಳಾದ ನೀವು ಇಂತಹ ನೈತಿಕ ಶಿಕ್ಷಣದ ಒಂದು ವಿರಾಟ್ ಸ್ವರೂಪದ ಪರಿಚಯವನ್ನು ಮಾಡಿಕೊಳ್ಳಬೇಕು ಎನ್ನುವುದು ಧರ್ಮಸ್ಥಳದ ಆಲೋಚನಾಮೃತ. ಕಳೆದ ಅನೇಕ ದಶಕಗಳಿಂದ ಸುಮಾರು 22 ಲಕ್ಷಕ್ಕೂ ಮೀರಿದ ವಿದ್ಯಾರ್ಥಿಗಳ ಮನಸ್ಸಿನ ಒಳಗಡೆ ಇಂತಹ ನೈತಿಕ ಶಿಕ್ಷಣದ ಕುರಿತಾದ ಆಲೋಚನೆಯನ್ನು ಬಿತ್ತಿತಲ್ಲ, ಇದು ಬೆಳೆಯಾಗಬೇಕು, ಹೊಳೆಯಾಗಬೇಕು, ಕಳೆ ಆಗಬೇಕು, ಕೊಳೆ ಅಲ್ಲ. ನಿಮ್ಮ ಪ್ರತಿಭೆಯನ್ನು ಬೆಳಗಿನಿಂದ ಗಮನಿಸಿದ ನನಗಂತೂ ಒಂದು ಭರವಸೆ ಮನಸ್ಸಿನಲ್ಲಿ ಉಂಟಾಗಿದೆ. ನಿಮ್ಮ ಭಾಷಣದ ವೈಖರಿ, ನಿಮ್ಮ ಶಬ್ದೋಚ್ಚಾರದ ಕೌಶಲ, ನಿಮ್ಮ ಮನೋಭಾವ, ಇಂಗಿತ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಭಾರತಕ್ಕೆ ಭವ್ಯವಾದ ಒಂದು ಸಮಾಜ ಸೃಷ್ಟಿಯಾಗುತ್ತದೆ. ಅದು ಧರ್ಮಸ್ಥಳದ ನೆಲದಲ್ಲಿ ಬಿತ್ತಿದ ಬೀಜ ಎನ್ನುವಂತಹ ಸಂತೋಷ, ಸಮಾಧಾನ, ಸಂತೃಪ್ತಿ ನನ್ನದು. ಎಷ್ಟು ದೂರಾಲೋಚನೆಯಿಂದ ಪೂಜ್ಯ ಹೆಗ್ಗಡೆಯವರು ಇಂತಹ ಒಂದು ಶಿಬಿರವನ್ನು ಆಲೋಚನೆ ಮಾಡಿದರು, ಸ್ಪರ್ಧೆಯನ್ನು ಆಯೋಜಿಸಿದರು. ಲಕ್ಷೋಪಲಕ್ಷ ಮಕ್ಕಳು ಇಲ್ಲಿ ಬದುಕಿನ ನೈತಿಕತೆಯ ಬಗೆಗೆ ಆಲೋಚಿಸುವಂತಹ ಒಂದು ಸಂಕಲ್ಪ ಮಾಡಿದರೆ ನಮ್ಮ ಸಮಾಜ ಎಂತಹ ಒಂದು ಹಸನಾದ ಬೆಳೆಯನ್ನು ಕೊಡಬಲ್ಲದು ಎನ್ನುವ ಇತ್ಯಾತ್ಮಕ ದೃಷ್ಟಿ ನನ್ನದಾಗಿದೆ. ಇದಕ್ಕಾಗಿ ಪೂಜ್ಯ ಹೆಗ್ಗಡೆಯವರನ್ನು, ಅವರ ಸಹವರ್ತಿಗಳನ್ನು, ಆ ಎಲ್ಲ ಸಂಸ್ಥೆಗಳನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಜೊತೆಗೆ ಈ ದೊಡ್ಡ ಜ್ಞಾನ ಯಜ್ಞ ಇದೆಯಲ್ಲ, ಬದುಕಿನ ಯಜ್ಞ ಇದು. ನಿಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವುದಕ್ಕಿರುವಂತಹ ಒಂದು ಸದವಕಾಶ. ಒಂದು ಕಿವಿ ಮಾತು ನಾನು ಹೇಳಬೇಕು ವಿದ್ಯಾರ್ಥಿಗಳಿಗೆ. ನೀವು ಭಾಷಣ ಮಾಡುವುದರಲ್ಲಿ ನಿಪುಣರು ಹೌದು, ಆದರೆ ನಿಮ್ಮ ಭಾಷಣ ಕಂಠಪಾಠವಾಗದಿರಲಿ. ಹೆಚ್ಚು ವಿಸ್ತರಿಸಿ ನಾನು ಈ ಮಾತು ಹೇಳೋದಿಲ್ಲ, ಸೂಕ್ಷ್ಮವಾಗಿ ಹೇಳ್ತೇನೆ. ನಿಮ್ಮ ಭಾಷಣ ಕಂಠಪಾಠದ ಹಂತದಲ್ಲಿದೆ, ಅದನ್ನು ದಾಟಬೇಕು ನೀವು. ಅದಕ್ಕೇನು ಮಾಡಬೇಕು? ಮಾನಸಿಕ ಪಠ್ಯ ಅಂತ ಒಂದು ತಂತ್ರ ಇದೆ. ಜಗದಗಲದ ಜಾನಪದ ವಿಜ್ಞಾನಿಗಳು ಹೇಳಿದಂತಹ ಮಾತದು, ಜಾನಪದ ವಿದ್ವಾಂಸರು ಹೇಳಿದ ಮಾತು. ಮಾನಸಿಕ ಪಠ್ಯ, ಮೆಂಟಲ್ ಟೆಕ್ಸ್ಟ್. ಪಾಡ್ದನಕಾರರು ಪಾಡ್ದನವನ್ನು ಕಟ್ಟುವುದು ಈ ಮೆಂಟಲ್ ಟೆಕ್ಸ್ಟ್ನಿಂದ. ನೀವು ಅದನ್ನೇ ಮಾಡಬೇಕು. ಯಾವ ವಿಷಯದ ಬಗ್ಗೆ ಮಾತಾಡಬೇಕು? 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, 1 ಗಂಟೆ, 3 ತಾಸು ಮನಸ್ಸಿನಲ್ಲಿ ಇಂತಿಂತಹ ವಿಷಯಗಳ ಕುರಿತಾಗಿ ನಾನು ಮಾತಾಡಬೇಕು ಅನ್ನುವುದನ್ನು ಇಟ್ಟುಕೊಳ್ಳಿ. ಆ ಮಾನಸಿಕ ಪಠ್ಯವನ್ನು ಬಳಸಿಕೊಂಡು ನೀವು ವಾಗ್ಮಿಗಳಾಗಬೇಕು. ನಿಮ್ಮ ಹಾಗೆ ಈ ಸಮಾಜದ ಕಣ್ಣು ತೆರೆಸುವಂತಹ ಕೆಲಸವನ್ನು ಮಾಡಬೇಕು. ಈ ನೈತಿಕ ಶಿಕ್ಷಣದ ಈ ಮೌಲ್ಯಗಳಿಂದ ಪ್ರಚೋದನೆಗೊಂಡು ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ನೀವು ಉದ್ಧಾರವಾಗುವುದಷ್ಟೇ ಅಲ್ಲ, ನಮ್ಮ ದೇಶೋದ್ಧಾರವನ್ನು, ಲೋಕೋದ್ಧಾರವನ್ನು ಮಾಡುವಂತಹ ಯಶಸ್ಸು ನಿಮಗಾಗಲಿ ಅಂತ ಶುಭಾಶಂಸನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ತಿಳಿಸಿದ ಮಾನ್ಯರಿಗೆ ಹೊಂದಿಸುತ್ತಾ ಅವರೇ ಹೇಳಿದಂತೆ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಎಂಬುದನ್ನು ಕೂಡ ಹೇಳಿದ್ದಾರೆ. ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಜ್ಞಾನ ಶರದಿ ಜ್ಞಾನ ವಾರಿಧಿಯ ಈ ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅಮ್ಮನವರಿಂದ ಇದೀಗ ಅಧ್ಯಕ್ಷೀಯ ನುಡಿಗಳಿಗಾಗಿ ನಾವೆಲ್ಲ ಕಾತರರಾಗಿದ್ದೇವೆ. ಜನಾತಾಯ ನಮಃ. ಇವತ್ತು ನೈತಿಕ ಶಿಕ್ಷಣದ ಈ ಪುಸ್ತಕದ ಬಗ್ಗೆ ಬಹಳಷ್ಟು ಮಾತನ್ನು ಕಬ್ಬಿನಾಲೆ ಅವರು ಹೇಳಿದ್ದಾರೆ, ವಸಂತ್ ಭಾರದ್ವಾಜ್ ಅವರು ಹೇಳಿದ್ದಾರೆ, ಮತ್ತು ನಮ್ಮ ಮಕ್ಕಳು ಬಹಳ ಸುಂದರವಾಗಿ ಪದಗಳನ್ನು ವಿಂಗಡಿಸಿ ಶ್ಲೋಕಗಳನ್ನು ಹೇಳುವಾಗ ಅವರು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಭಾಷಣ ನಿಜವಾಗಿ ಯಾರಾದರೂ ನಮ್ಮ ರಾಜಕೀಯದವರಿದ್ದಿದ್ರೆ
ಯಾರನ್ನಾದರೂ ಕರ್ಕೊಂಡು ಹೋಗ್ತಿದ್ರು, ಕಾಂಗ್ರೆಸ್ನವರು, BJPಯವರು. ಅಷ್ಟು ಚೆನ್ನಾಗಿ ಭಾಷಣ ಸಹ ಮಾಡಿದರು. ನಿಜವಾಗಿ ಈ ಸ್ಪರ್ಧೆ ಅದೊಂದು ಸ್ಪರ್ಧೆ ಅಂತ ಇಲ್ದಿದ್ರೆ ಬಹುಶಃ ಇಷ್ಟು ಮಕ್ಕಳು ಸೇರ್ತಾ ಇರಲಿಲ್ಲ. ಎಲ್ಲದಕ್ಕೂ ಒಂದು ಸ್ಪರ್ಧೆ ಬೇಕು. ಆದರೆ ಬರೀ ಸ್ಪರ್ಧೆ ಅಷ್ಟೇ ಇದ್ದರೆ ಸಾಲದು, ಮುಂದೆ ಅದನ್ನು ಮುಂದುವರಿಸ್ತಾ ನಾವು ಶ್ರದ್ಧೆಯನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಸ್ಪರ್ಧೆಗಾಗಿ ನೀವು ಬಂದಿದ್ದೀರಿ, ಆದರೆ ನಾಳೆ ಅದನ್ನೊಂದು ಹವ್ಯಾಸವಾಗಿ ಓದುವ ಒಂದು ಹವ್ಯಾಸ ನಿಮಗೆ ಅಂಟಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ಸ್ಪರ್ಧೆಯನ್ನು ಇಟ್ಟಿದ್ದಾರೆ. ಇದು ಇವತ್ತಿಗಷ್ಟೇ ಮುಗಿಬಾರ್ದು. ನಾವು ಗಾಂಧೀಜಿಯವರ ಬಗ್ಗೆ ಮಾತಾಡುವಾಗ ಹೇಳ್ತಾರೆ, ಅವರು ಸತ್ಯ ಹರಿಶ್ಚಂದ್ರನ ಒಂದು ಪುಸ್ತಕನ ಓದಿ ಸತ್ಯವೇ ದೇವರು ಅಂತ ಹೇಳಿ ಅವರ ಕೊನೆಗಾಲದವರೆಗೆ ಅವರು ಸತ್ಯವನ್ನು ಆ ರೀತಿ ಆರಾಧಿಸ್ತಾ ಬಂದಿದ್ದಾರೆ. ಹೇಗೆ ಪ್ರತಿ ಮನೆಯಲ್ಲಿ ಒಂದು ದೇವರ ಕೋಣೆ ಇರುತ್ತೋ ಹಾಗೆ ಒಂದು ಲೈಬ್ರರಿ ಇರಬೇಕಾದ್ದು ಬಹಳ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಒಂದು ಕವಟು, 2 ಕವಟಾದರೂ ಲೈಬ್ರರಿ ಇದ್ದರೆ ಮಕ್ಕಳಿಗೆ ಓದುವ ಹವ್ಯಾಸ, ಆಸಕ್ತಿ ಬರ್ತದೆ. ಒಂದು ಸಲ ಒಂದು ಸಿನಿಮಾ ನಾನು ನೋಡಿದ್ದೆ, ಸೆಲ್ಫಿ ಮಮ್ಮಿ ಆ್ಯಂಡ್ ಗೂಗಲ್ ಡ್ಯಾಡಿ ಅಂತ. ಹೆಚ್ಚಿನವರು ನೋಡಿರಬೇಕು. ತಾಯಿಗೆ ಇಡೀ ದಿವಸ ಸೆಲ್ಫಿ ತೆಗೆಯೋದು, ಫಾರ್ವರ್ಡ್ ಮಾಡೋದು ಅದೇ ಕೆಲಸ. ತಂದೆಗೆ ಇಡೀ ದಿವಸ ಗೂಗಲ್ನಲ್ಲಿ ಸರ್ಚ್ ಮಾಡೋದು ಅದೇ ಕೆಲಸ. ಅವರಿಬ್ಬರು ಬ್ಯುಸಿಯಾಗಿರುವಾಗ ಮಕ್ಕಳು ಅವರವ್ರ ಮೊಬೈಲ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಆದರೆ ತಾವು ಮಾಡ್ತಾ ಇರುವ ತಪ್ಪು ತಂದೆ ತಾಯಿಗೆ ಗೊತ್ತಾಗೋದಿಲ್ಲ. ತಮ್ಮ ಮಕ್ಕಳು ಈ ಚಟಕ್ಕೆ ಅಂಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಸೈಕಾಲಜಿಸ್ಟ್ ಹತ್ರ ಹೋಗ್ತಾರೆ, ಕೇಳ್ತಾರೆ ನಮ್ಮ ಮಕ್ಕಳ ಚಟ ಹೇಗೆ ಬಿಡಿಸೋದು ಅಂತ. ಅವ್ರು ಹೇಳ್ತಾರೆ, ಹಿಂದೆಲ್ಲ ಕೂಡು ಕುಟುಂಬಗಳು ಇರ್ತಾಯಿತ್ತು, ಅಜ್ಜ ಅಜ್ಜಿ ಎಲ್ಲ ಇರ್ತಾಯಿದ್ರು, ಅವ್ರ ಕತೆ ಎಲ್ಲ ಹೇಳ್ತಾಯಿದ್ರು, ಮಕ್ಕಳು ಅದನ್ನು ಕೇಳ್ತಾ ಬೆಳೀತಾ ಇದ್ರು. ಈಗ ಅವರಿಗೆ ಬೋರ್ ಆಗುತ್ತೆ, ಒಬ್ಬರು ಇಬ್ಬರು ಮಕ್ಕಳಿರ್ತಾರೆ ಅಂತ. ಕಡೆಗೆ ಇವರಿಗೆ ಅದು ಹೌದು ಅಂತ ಅನ್ನಿಸ್ತು. ಊರಿಂದ ಅಪ್ಪ ಅಮ್ಮನನ್ನು ಕರೆಸ್ತಾರೆ. 2 ದಿವಸ ಮಕ್ಕಳು ಅಜ್ಜಿಯೊಟ್ಟಿಗೆ ಇರ್ತಾರೆ, ಕತೆ ಹೇಳ್ತಾರೆ. ಅಜ್ಜಿ ರಾಮಾಯಣದ ಕತೆ, ಮಹಾಭಾರತ ಕತೆ ಎಲ್ಲ ಕೇಳ್ತಾರೆ. 3ನೇ ದಿವಸ ನೋಡಿದರೆ ಅಪ್ಪ ಅಮ್ಮ ಆಫೀಸಿಗೆ ಹೋದ ಬಳಿಕ ಅಜ್ಜಿ ಇಲ್ಲೊಂದು ತುಂಬ ಚೆನ್ನಾಗಿರುವ TV ಯಲ್ಲಿ ಪ್ರೋಗ್ರಾಮ್ ಬರ್ತದೆ, ನಿಮ್ಮದು ಕತೆಗಳು ತುಂಬ ಹಳೆಯದು, ನಮ್ಮದು ಕತೆ ನೋಡಬೇಕು, ಏನು ಏನೆಲ್ಲ ಇದು ಬರ್ತದಲ್ವ ಸಾಹಸದ್ದು, ಸ್ಪೈಡರ್ ಮ್ಯಾನ್ ಅಂಥದ್ದೆಲ್ಲ ನೋಡಬೇಕಜ್ಜಿ. ಅದಲ್ಲಿ ಇದು ಎಂಥ ಏನು ಇಲ್ಲ ಇದರಲ್ಲಿ, ನೀವು ನಮ್ಮ ಜೊತೆ ಬನ್ನಿ, ಇಲ್ಲೇ ಪಕ್ಕದಲ್ಲಿ ಒಂದು ಅಜ್ಜ ಇದ್ದಾರೆ, ಅವರು ಒಬ್ಬರೇ ಇರೋದು, ಅವ್ರ ಮನೆಯಲ್ಲಿ ನಿಮಗೆ TV ಹಾಕಿ ಕೊಡ್ತೇವೆ, ಅವ್ರ ಹತ್ರ ತುಂಬ ಕ್ಯಾಸೆಟ್ ಇದೆ, ನೀವು ದಿವಸ ನೋಡ್ಬೋದು ಅಂತ ಅಜ್ಜಿಯನ್ನೇ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಸ್ವಲ್ಪ ದಿವಸ ನೋಡಿದರೆ ಅಜ್ಜಿ ಮತ್ತು ಅಜ್ಜ TV ನೋಡೋದು, ಮಕ್ಕಳು ಮತ್ತೆ ಮೊಬೈಲ್ನಲ್ಲಿ ಆಟ ಆಡ್ತಾ ಇರ್ತಾರೆ. ಮತ್ತೆ ತಲೆಬಿಸಿ ಆಗುತ್ತೆ ಅಪ್ಪ ಅಮ್ಮನಿಗೆ ಏನು ಮಾಡೋದಪ್ಪ ಅಂತ. ಕೊನೆಗೆ ಒಂದು ಕಡೆ ಅಡ್ವರ್ಟೈಸ್ ಬರುತ್ತೆ, ಈ ಮೊಬೈಲ್ ಚಟ ಬಿಡಿಸುವ ಕೇಂದ್ರ ಅಂತ. ಅಲ್ಲಿಗೆ ಮಕ್ಕಳನ್ನು ಎಲ್ಲ ತಾಯಂದರು ಕರ್ಕೊಂಡು ಹೋಗ್ತಾರೆ. ಒಂದು ದೊಡ್ಡ ಸಮೂಹವೇ ಅಲ್ಲಿ ಸೇರಿರುತ್ತೆ, ಒಂದು 100-200 ತಾಯಂದರು ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾರೆ. ಆದರೆ ಆ ಚಟ ಬಿಡಿಸುವ ಮನುಷ್ಯ ಹೇಳ್ತಾನೆ, ಮಕ್ಕಳೆಲ್ಲ ಬೇಕಾಗಿರೋದು, ಅಪ್ಪ ಅಮ್ಮ ಬೇಕಾಗಿದ್ದಾರೆ ನಮಗಿಲ್ಲಿ ಅಂತ. ಅಪ್ಪ ಅಮ್ಮನನ್ನು ನಾವು ಟ್ರೈನ್ ಮಾಡಬೇಕು ಅಂತ. ಒಂದು ಮಂಗ ಮರಿ ಹಾರ್ಲಿಕ್ಕೆ ಕಲಿಬೇಕಾದ್ರೆ ತಾಯಿಯನ್ನು ನೋಡಿ ಕಲಿತದೆ. ಹಾಗಾಗಿ ನೀವು ಎಲ್ಲ ಮಕ್ಕಳನ್ನ ಮನೇಲಿ ಬಿಟ್ಟು ನೀವು ಬನ್ನಿ ಅಂತ ಹೇಳ್ತಾರೆ. ಹಾಗೆ ಬರ್ತಾರೆ, 10 ದಿವಸ ಅಲ್ಲಿ ಇರ್ತಾರೆ. ಇವ್ರಿಗೆ ಒಂದು ದೃಶ್ಯ ನೋಡಿದರೆ, ಒಂದು ಮರ ನೋಡಿದರೆ, ಏನೋ ಒಂದು ಚಂದದ ವಸ್ತು ನೋಡಿದರೆ, ಅಯ್ಯೋ ಕೈಯಲ್ಲಿ ಮೊಬೈಲ್ ಇಲ್ಲ, ಫೋಟೋ ತೆಗಿಬೋದಿತ್ತು ಅಂತ ಅನಿಸ್ತಾ ಇತ್ತು. ಎಷ್ಟೋ ದಿವಸ ಒಬ್ರಿಗೊಬ್ಬರಿಗೆ ಮಾತಾಡ್ತಾನೂ ಇರಲಿಲ್ಲ, ಏನೋ ಒಂದು ಚಡಪಡಿಕೆ. ಆದರೆ ಕೆಲವು ದಿವಸ ಆದಮೇಲೆ ಪರಸ್ಪರ ಒಬ್ರಿಗೊಬ್ರದ್ದು ಪರಿಚಯ ಆಯಿತು, ಮಾತಾಡ್ಲಿಕ್ಕೆ ಶುರು ಮಾಡಿದರು, ಗಂಡ ಹೆಂಡತಿ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಎಷ್ಟೋ ದಿವಸ ಆಗಿತ್ತು ಅಷ್ಟೊತ್ತು ಕೂತು ಮಾತಾಡಿ, ಯಾಕೆಂದರೆ 15 ದಿವಸ ಫ್ರೀ ಆಗಿದ್ದರು. ನಾವು ಅಷ್ಟೇ ಎಲ್ಲೋ ಒಂದು ರಥೋತ್ಸವ ನೋಡ್ತೇವೆ, ದೇವರನ್ನು ನೋಡ್ತೇವೆ, ಉತ್ಸವ ನೋಡ್ತೇವೆ, ಆರತಿ ನೋಡ್ತೇವೆ, ಬರೀ ಕಣ್ಣಲ್ಲಿ ಯಾವತ್ತೂ ನೋಡೋದಿಲ್ಲ, ಫೋಟೋ ತೆಗಿತೇವೆ ತಕ್ಷಣ. ಅದು ನಾಳೆ ಡಿಲೀಟ್ ಆಗಲೂಬಹುದು. ಆದರೆ ಮನಸ್ಸಲ್ಲಿ ನಾವು ಒಂದು ದೃಶ್ಯವನ್ನು ತುಂಬಿಕೊಂಡ್ರೆ, ಸರಿಯಾದ ದೃಷ್ಟಿಯಿಂದ ನಾವು ಅದನ್ನು ಆಸ್ವಾದನೆ ಮಾಡಿದರೆ, ಅದು ಯಾವತ್ತೂ ನಮ್ಮ ಮನಸ್ಸಲ್ಲಿ ನೆನಪಲ್ಲಿ ಇರ್ತದೆ. ನಾವು ಒಂದು ಯಾತ್ರೆಗೆ ಹೋಗಿ ಬಂದರೆ
ಆ ಯಾತ್ರೆಯಲ್ಲಿ ಹೋಗಿದ್ದು, ಮಾತಾಡಿದ್ದು, ನೋಡಿದ್ದು, ತಿಂದದ್ದು ಎಲ್ಲವೂ ನಮ್ಮ ಮನಸ್ಸಲ್ಲಿರ್ತದೆ. ಆ ರೀತಿಯ ಒಂದು ತರಬೇತಿಯನ್ನು ನಿಜವಾಗಿ ನಾವು ಹೇಳಬಾರ್ದು. ಆದರೆ ಅಪ್ಪ ಅಮ್ಮ ಮೊದಲು ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ, ಮನೆಯಲ್ಲಿ ಒಂದು ಲೈಬ್ರರಿ ಇಟ್ಟರೆ, ಮಕ್ಕಳಿಗೆ ಒಳ್ಳೊಳ್ಳೆ ಪುಸ್ತಕ ತಂದು ಕೊಟ್ಟರೆ ಬಹುಶಃ ಮಕ್ಕಳು ಈ ಹವ್ಯಾಸವನ್ನು ಬೆಳೆಸ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನೊಂದು ಕ್ಯಾಂಪ್ ಮಾಡಿದ್ದೆ, ಅಜ್ಜಿ ಕತೆ ಹೇಳುವ ಸ್ಪರ್ಧೆ ಅಂತ. ಒಂದು 50-100 ಮಕ್ಕಳು ಬಂದಿದ್ದರು. ನಾನು ಕೇಳಿದ್ದೆ, ನಿಮಗೆ ಯಾರಿಗಾದರೂ ಅಜ್ಜಿ ಕತೆ ಗೊತ್ತಿದೆಯಾ ಅಂತ. ಯಾರೂ ಗೊತ್ತಿಲ್ಲ ಅಂತ ಹೇಳಿದರು. ಯಾಕೆ ನಿಮಗೆ ಅಜ್ಜಿ ಕತೆ ಹೇಳಲಿಲ್ವಾ? ಇಲ್ಲ. ಅಮ್ಮ ಕತೆ ಹೇಳಲಿಲ್ವಾ? ಇಲ್ಲ. ನಮಗೆ ಪುಸ್ತಕದ್ದಾದರೆ ಬರ್ತದೆ. ಪುಸ್ತಕ ಬಿಟ್ಟು ಬೇರೆ ಒಂದು ಸಣ್ಣ ಕತೆ ಹೇಳಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಪುಸ್ತಕ ಬಿಟ್ಟು ಬೇರೆ ಒಂದು ಏನು ಕವನ ಹೇಳಿ, ಪದ್ಯ ಹೇಳಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಈ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಯಾಕೆಂದರೆ ಅಜ್ಜಿಗೂ ಕತೆ ಗೊತ್ತಿಲ್ಲ ಹೇಳಲಿಕ್ಕೆ. ನಾವು ಕೆಲವರನ್ನು ಆ ಸ್ಪರ್ಧೆಗೆ ಮಕ್ಕಳಿಗೆ ಕತೆ ಹೇಳಲಿಕ್ಕಾಗಿ ಕರೆಸಿದ್ದೆ, ಅವರಿಗೂ ಕತೆ ಗೊತ್ತಿರಲಿಲ್ಲ. ಕಡೆಗೆ ನನಗೆ ಗೊತ್ತಿದ್ದ 4-5 ಕತೆಗಳನ್ನು ಹೇಳಿ ಅದನ್ನು ಮಕ್ಕಳ ಹತ್ರ ನಾಟಕದ ರೂಪದಲ್ಲಿ ತಂದು ಹೇಗೋ ನಾವು ಸ್ಪರ್ಧೆಯನ್ನು ಮುಗಿಸಿದೆವು. ಆಮೇಲೆ ನಾವು ಎಲ್ಲ 5600 ಜ್ಞಾನ ವಿಕಾಸಗಳಲ್ಲಿ ಅಜ್ಜಿ ಕೈತುತ್ತು ಯೋಜನೆ ಅಂತ ಮಾಡಿ, ಅಜ್ಜಿ ಸುತ್ತ ಮಕ್ಕಳನ್ನು ಕೂರಿಸ್ಕೊಂಡು ಆಯಾ ಪ್ರದೇಶದ ಕತೆಗಳನ್ನು ಹೇಳಬೇಕು ಮತ್ತು ಅವರಿಗೆ ಕೈತುತ್ತು ಕೊಡಬೇಕು. ಏನಾದರೂ ಸಿಹಿ ಪಂಚಕಜ್ಜಾಯ ಅದು ಇದು ಹಿಡ್ಕೊಂಡು ಬಂದರೆ ಮಕ್ಕಳು ಸೇರ್ತಾರೆ. ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಹೀಗೆ ಅನೇಕ ವಿಚಾರಗಳನ್ನು ನಾವು ಹಳೆಯದನ್ನು ಕಳ್ಕೊಳ್ತಾ ಇದ್ದೇವೆ. ಹೊಸ್ತು ನಮಗೆ ಟಿ ವಿಯಲ್ಲಿ ಸಿಗ್ತದೆ. ಬಹುಶಃ 6 ತಿಂಗಳ ಮಗುವಿಗೆ ಟಿ ವಿಯವರು ರೆಡಿ ಮಾಡಿರ್ತಾರೆ ಒಂದು ಪ್ರೋಗ್ರಾಮ್. 6 ತಿಂಗಳ ಮಗುವಿಗೂ ಗೊತ್ತಾಗತ್ತೆ ಅದು. 6 ವರ್ಷ, 5 ವರ್ಷ, 3 ವರ್ಷ ಎಲ್ಲ ಏಜ್ಗೆ ಬೇಕಾದ್ದು ಟಿ ವಿಯಲ್ಲಿ ಇರ್ತದೆ. ಆದರೆ ನಾನು ಹೇಳೋದು, ಒಂದು ರಾಮಾಯಣ ಬರುವ ಮೊದಲು ನನ್ನ ಮನಸ್ಸಿನಲ್ಲಿರುವ ರಾಮನೇ ಬೇರೆ, ಅವ್ರ ಮನಸ್ಸಲ್ಲಿರುವ ರಾಮನೇ ಬೇರೆ, ನಿಮ್ಮ ಮನಸ್ಸಿಲ್ವ ಸೀತೆನೇ ಬೇರೆ. ಸೀತೆಯ ಮನೆ ಹೇಗಿರ್ಬೋದು, ಸೀತಾ ಸ್ವಯಂವರ ಯಾವ ರೀತಿ ನಡೆದಿರ್ಬೋದು, ಇದನ್ನೆಲ್ಲ ನಾವು ನಮ್ಮ ಕಲ್ಪನೆ ಎಲ್ಲ ಮಾಡ್ಕೊಳ್ತಿದ್ದೆವು. ಒಂದು ಕತೆ ಹೇಳಿದರೆ ಅದರಲ್ಲಿ ಕಲ್ಪನೆಯಿಂದ ನಾವು ಅದನ್ನು ಚಿಂತನೆ ಮಾಡ್ತೇವೆ. ಆದರೆ ಟಿ ವಿಯಲ್ಲಿ ನೋಡುವಾಗ ನಮ್ಮ ಎಲ್ಲ ಕಲ್ಪನೆಗಳು ಹೋಗುತ್ತೆ. ಅವರೇನು ನಮಗೆ ಬಳಸಿದ್ದಾರೆ ಅದನ್ನು ನಾವು ಊಟ ಮಾಡಬೇಕಾಗತ್ತೆ. ಆದ್ದರಿಂದ ನಾವು ಓದುವಿಕೆಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಬರೀ ಓದಿದ್ರಷ್ಟೇ ಸಾಲದು. ಒಳ್ಳೆಯ ನಡವಳಿಕೆ, ಒಳ್ಳೆಯ ಸಂಸ್ಕಾರ ಇತ್ಯಾದಿಗಳನ್ನು ಸಹ ನಾವು ಕಲಿಬೇಕಾಗತ್ತೆ. ಮುಖ್ಯವಾಗಿ ಪಾಠ ನಮಗೆ ಶಾಲೆಯಲ್ಲಿ ಸಿಗ್ತದೆ. ಆದರೆ ಜೀವನದ ಪಠ್ಯ ಸಿಗಬೇಕಾದ್ರೆ ನಾವು ಮನೆಯಲ್ಲಿ ಹೆತ್ತವರ ಜೊತೆ, ಅಪ್ಪ ಅಮ್ಮನ ಜೊತೆ, ಮನೆ ಮಂದಿಯ ಜೊತೆ, ಸ್ನೇಹಿತರ ಜೊತೆ. ನೈತಿಕ ಶಿಕ್ಷಣ ಬರೀ ಪುಸ್ತಕದಲ್ಲಿ ಸಿಗೋದಿಲ್ಲ, ಅದು ಮನೆಯಲ್ಲೂ ಸಿಗುತ್ತೆ, ಆಟದ ಗ್ರೌಂಡ್ನಲ್ಲೂ ಸಿಗುತ್ತೆ. ಎಲ್ಲ ಕಡೆ ನೈತಿಕ ಶಿಕ್ಷಣ ಸಿಗ್ತದೆ. ಪುಸ್ತಕದಲ್ಲಿ ಬಾಯ್ಪಾಠ ಮಾಡಿದ್ರಷ್ಟೇ ಸಾಲದು. ಪಠ್ಯವನ್ನು ನಾವು ಮನೆಯವರಿಂದ ಕಲಿಬೇಕಾಗತ್ತೆ. ಮೈ ಮೇಲೆ ಹರಕು ಬಟ್ಟೆ ಇದ್ದರೂ ತೊಂದರೆ ಇಲ್ಲ, ಆದರೆ ಕೈಯಲ್ಲೊಂದು ಪುಸ್ತಕ ಇರಲಿ ಅಂತ ಒಬ್ಬರು ಕವಿ ಹೇಳ್ತಾರೆ. ಪುಸ್ತಕ ಕಲಿತವರಿಗೆ ಕಾಮಧೇನು, ಆದರೆ ಕಲಿಯದವರಿಗೆ ಕಲ್ಪವೃಕ್ಷ. ಎಲ್ರಿಗೂ ಪುಸ್ತಕ ಸ್ವಲ್ಪ ಓದ್ಲಿಕ್ಕೆ ಕಲಿತ್ರೆ ಸಾಕು. ನಮ್ಮ ಹಿರಿಯವರೆಲ್ಲ ನೋಡಬೇಕಿತ್ತು, ಪ್ರಾಯದವರು. ಅವ್ರು ಏನು ಓದಿದ್ದಾರೆ ಅಂದರೆ, ಅವರಿಗೆ ತೊರವೆ ರಾಮಾಯಣ ಆಗಿದೆ, ಅವರಿಗೆ ಕುಮಾರವ್ಯಾಸನ ಭಾರತ ಆಗಿದೆ, ಅದೇ ಸ್ಟ್ಯಾಂಡರ್ಡ್ ಅವರಿಗೆ. ಮುದ್ದಣ್ಣ ತಾನು ಬರೆದ ಕಾವ್ಯಕ್ಕೆ ಅವನ ಶಾಲೆಯಲ್ಲಿ, ಕಾಲೇಜಲ್ಲಿ ಅದು ನಾನ್ ಡಿಟೈಲ್ ಆಗಿ ಬಂದಿತ್ತು. ಆದರೆ ಇವನಿಗೆ ಡಿಗ್ರಿ ಇಲ್ಲ ಅಂತ ಇವರಿಗೆ ಕೆಲಸ ಕೊಡಲಿಲ್ಲ. ಇನ್ನೊಂದು DVG ಅವರಿಗೂ ಹಾಗೆ ಆಗಿರಬೇಕು, ಅವರಿಗೆ ಡಿಗ್ರಿ ಇರಲಿಲ್ಲ. ಡಿಗ್ರಿಗಿಂತ ಅವ್ರದ್ದು ಜ್ಞಾನದ ಮಟ್ಟ ಹೇಗಿತ್ತು ಅದನ್ನು ನಾವು ಗಮನಿಸಬೇಕಾಗತ್ತೆ. ಯಾರೋ ಹೇಳ್ತಾರೆ ಈ ಸತ್ಸಂಗ, ಈ ಭಾಷಣ, ಈ ಪ್ರವಚನಗಳೆಲ್ಲ ಸುಮ್ಮನೆ ಅಂತ. ಮತ್ತು ಯಾಕೆಂದರೆ ಯಾರೋ ಬರ್ತಾರೆ, ಏನೋ ಪ್ರವಚನ ಮಾಡ್ತಾರೆ, ಹೋಗ್ತಾರೆ, ನಮಗೆ ಮರ್ತೋಗುತ್ತೆ ಅಂತ. ಆದರೆ ಒಬ್ಬ ತಂದೆ ಹೇಳ್ತಾನೆ,
ನನ್ನ ಹೆಂಡತಿ ದಿವಸ ಅಡುಗೆ ಮಾಡ್ತಾಳೆ. ನಿನ್ನೆ ಏನು ಅಡುಗೆ ಮಾಡಿದ್ಲು, ಮೊನ್ನೆ ಏನು ಅಡುಗೆ ಮಾಡಿದ್ಲು ನನಗೆ ಗೊತ್ತಿಲ್ಲ. ಆದರೆ ನನಗೆ ನನ್ನ ಇಡೀ ದಿವಸದ ಕೆಲಸ ಮಾಡಲಿಕ್ಕೆ ಅದು ಶಕ್ತಿ ಕೊಡ್ತದೆ. ನನ್ನ ಮಕ್ಕಳು ಚಿಕ್ಕವರಿದ್ದರು, ಈಗ ದೊಡ್ಡವರಾಗಿದ್ದಾರೆ. ಹೇಗೆ ಆಗಿದ್ದಾರೆ? ಆ ಆಹಾರ ತಿಂದು. ಆದರೆ ಅವರಿಗೆ ನೆನಪಿದೆಯಾ? ನೆನಪಿಲ್ಲ. ಹಾಗೆ ಯಾವುದೇ ಒಂದು ಓದಿರಲಿ, ಪ್ರವಚನ ಇರಲಿ, ಸತ್ಸಂಗ ಇರಲಿ, ಅದು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಸ್ಥಿರವಾಗಿರ್ತದೆ. ಅದು ನಾವೇನೋ ನೆನಪಿಟ್ಕೊಳ್ಬೇಕು ಪ್ರತಿ ಶಬ್ದ. ಈಗ ಅವರು ಎಷ್ಟು ಒಳ್ಳೆ ಭಾಷಣ ಮಾಡಿದರು, ಪ್ರತಿ ಶಬ್ದ ನಮಗೆ ನೆನಪಿಟ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಅದೊಂದು ಸಂಸ್ಕಾರದ ರೂಪದಲ್ಲಿ ನಮ್ಮಲ್ಲಿ ಸೇರಿಕೊಂಡಿರ್ತದೆ. ಜ್ಞಾನವನ್ನು ಯಾವಾಗಲೂ ಬೆಳಕಿಗೆ ಹೋಲಿಸ್ತಾರೆ. ಎಲ್ಲೇ ಒಂದು ಕಾರ್ಯಕ್ರಮ ಆಗಿದ್ರೂ ದೀಪ ಹಚ್ಚಿ ನಾವು ಬೆಳಕನ್ನು ಮಾಡ್ತೇವೆ. ಒಂದು ದಿವಸ ಕತ್ಲೆ ಬಂದು ಬ್ರಹ್ಮದೇವರ ಹತ್ರ ದೂರ ಹೇಳ್ತದಂತ, ಈ ಬೆಳಕು ನನ್ನನ್ನು ಎಲ್ಲಿ ಹೋದರೂ ಅಟ್ಟಿಸ್ಕೊಂಡು ಬರುತ್ತೆ, ಇರಲಿಕ್ಕೆ ಬಿಡೋದಿಲ್ಲ ಅಂತ. ಸೂರ್ಯದೇವ ಇದರ ಏನು ಮಾತನ್ನು ಕೇಳಿದ, ಮತ್ತೆ ಬೆಳಕನ್ನು ಕರೆಸಿದ. ಕೇಳ್ತಾನೆ, ಯಾಕೆ ಹೀಗೆ ಮಾಡ್ತಿ? ಕತ್ತಲೆಯನ್ನು ನೀನು ಎಲ್ಲಿ ನೋಡಿದರೂ ಓಡಿಸ್ತೀಯಂತೆ. ಅವನು ಹೇಳ್ತಾನೆ, ಬೆಳಕು ಹೇಳುತ್ತೆ, ನನಗೆ ಕತ್ತಲೆ ಅಂದರೆ ಏನು ಅಂತವೇ ಗೊತ್ತಿಲ್ಲ, ಬೆಳಕು ಕೊಡುವುದಷ್ಟೇ ನನ್ನ ಕೆಲಸ. ನಾನು ಹೋದ ತಕ್ಷಣ ಅಲ್ಲಿ ಬೆಳಕಾಗುತ್ತೆ, ಕತ್ತಲೆ ಇರುವುದಿಲ್ಲ. ಅಂದರೆ ಬೆಳಕಿನ ಅಭಾವವೇ ಕತ್ತಲೆ ಅಲ್ಲದೆ ಕತ್ತಲೆಗೆ ನಿಜವಾದ ಅಸ್ತಿತ್ವ ಇಲ್ಲ ಅಂತ ಹೇಳುವ ಮಾತನ್ನು ಅವನು ಹೇಳ್ತಾನೆ. ಹಾಗೆ ಜ್ಞಾನವೆಂಬ ಬೆಳಕು ನಮ್ಮಲ್ಲಿ ಇದ್ದರೆ ಅಜ್ಞಾನವೆಂಬ ಕತ್ತಲೆ ಯಾವತ್ತೂ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮಲ್ಲಿ ನಮ್ಮ ಜರ್ಮನ್ ಇರ್ಬೋದು, ಜಪಾನ್ ಇರ್ಬೋದು, ಅವರು ವಿದ್ಯಾರ್ಥಿಗಳಿಗೆ ಬರೀ ವಿದ್ಯೆ ಅಷ್ಟನ್ನೇ ಕೊಡೋದಿಲ್ಲ, ಅವರಿಗೆ ದೇಶ ಪ್ರೇಮವನ್ನು ಕಲಿಸ್ತಾರೆ, ಸಾಮಾಜಿಕ ಪ್ರಜ್ಞೆಯನ್ನು ಕಲಿಸ್ತಾರೆ. ನಮ್ಮಲ್ಲಿ ಮಕ್ಕಳು ಕಸ ಎಸೆಯೋದು, ಅಲ್ಲಲ್ಲಿ ಉಗುಳೋದು, ಇದನ್ನು ಚಿಕ್ಕಂದಿನಿಂದ ದೊಡ್ಡವರವರೆಗೆ ಎಲ್ಲರೂ ಅದನ್ನೇ ಮಾಡೋದು. ಎಷ್ಟು ಹೇಳಿದರೂ ಸುಧಾರಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಬೇರೆ ದೇಶಗಳಲ್ಲಿ, ಜಪಾನ್ನಲ್ಲಿ, ಇತರ ದೇಶಗಳಿಗೆ ಹೋದರೆ ಎಲ್ಲೂ ಒಂದು ಕಸ ಇರೋದಿಲ್ಲ. ನಮಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಈ ರೀತಿ ಒಂದು ಮಕ್ಕಳನ್ನು ಬೆಳೆಸ್ತಾರೆ ಅಂತ. ಅವರಿಗೆ ಹೃದಯವಂತಿಕೆ, ನೈತಿಕತೆ, ಆತ್ಮಗೌರವ, ದೇಶ ಪ್ರೇಮ ಮತ್ತು ಸಾಮಾಜಿಕ ಪ್ರಜ್ಞೆ, ಸೇವಾ ಮನೋಭಾವ ಇದೆಲ್ಲವನ್ನು ಚಿಕ್ಕನ್ನಲ್ಲಿ ಪಾಠದಲ್ಲಿ ಅವರು ಕಲಿಸ್ತಾರೆ. ಇಂಥ ಒಂದು ಭದ್ರ ಬುನಾದಿ ನಾವು ಹಾಕಿದರೆ ಬಹುಶಃ ಅವರು ದೊಡ್ಡವರಾದ ಮೇಲೆ ಯಾವುದೇ ಅಕಾರ್ಯಕ್ಕೆ ಹಿಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶ ಇನ್ನಷ್ಟು ಉಜ್ವಲಾಗಿ ಬೆಳಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಹೆಚ್ಚುದ್ದ ಮಾತಾಡೋದಿಲ್ಲ. ತೆಂಡೂಲ್ಕರ್ ಅವರು ಗಣಿತದಲ್ಲಿ ಬಹಳ ದಡ್ಡ ಇದ್ರಂತೆ. ಅವರ ಮೇಷ್ಟ್ರು ಯಾವಾಗಲೂ ಬೈತಾ ಇದ್ರಂತೆ, ಟೀಚರ್, ಇವನು ದಡ್ಡ ಅಂತ. ಆದರೆ ಅವನ ಗಣಿತ ಬೇರೆ ರೀತಿಯದ್ದಾಗಿತ್ತು. ಅವರು ಕ್ರಿಕೆಟ್ ಆಡಬೇಕಾಗಿದ್ದರೆ ಒಂದು ಸೆಕೆಂಡಿಗೆ 200 ಕಿಲೋಮೀಟ್ರ್ ವೇಗದಲ್ಲಿ ಬರುವ ಬಾಲ್, ಅದನ್ನು ಎಷ್ಟು ಹೊತ್ತಿಗೆ ತನ್ನ ಬ್ಯಾಟನ್ನು ಎತ್ತಬೇಕು, ಎಲ್ಲಿಗೆ ಬಾರಿಸಬೇಕು, ಇದೆಲ್ಲವನ್ನು ತಕ್ಷಣಕ್ಕೆ ಅವನು ತಿಳ್ಕೊಳ್ಬೇಕಾದ್ರೆ ಅದೆಂಥ ಮಹಾನ್ ಗಣಿತ ಆಗಿರಬೇಕು. ಅದು ನಿಜವಾಗಿ ಎಲ್ಲ ವ್ಯಕ್ತಿಗಳಲ್ಲಿರುವ ಒಂದು ವಿಭಿನ್ನವಾದ ಸಾಮರ್ಥ್ಯ. ನಾವು ಪಾಠದಲ್ಲಿ ದಡ್ಡ ಹಾಗೆ ನಾವು ಭಾವಿಸಬೇಕಾಗಿಲ್ಲ. ಎಲ್ಲರಲ್ಲೂ ಏನಾದರೂ ಒಂದು ವಿಭಿನ್ನವಾದ ಸಾಮರ್ಥ್ಯ ಇದ್ದೇ ಇರ್ತದೆ. ಅವರಿಗೆ ಬಹಳ ಸಣ್ಣ ಪ್ರಾಯದಲ್ಲಿ ಬಹುಶಃ ಭಾರತ ರತ್ನ ಬಂದದ್ದು ತೆಂಡೂಲ್ಕರ್ ಅವರಿಗೆ. ಆಮೇಲೆ ಇನ್ನೊಂದು ಕತೆ ಹೇಳ್ತಾರೆ, ಬಹುಶಃ ತೆಂಡೂಲ್ಕರ್ ಇರ್ಬೋದು ಅಥವಾ ಇನ್ನೊಬ್ಬರು ಬೇರೆ ಕ್ರಿಕೆಟಿಗರು ಇರ್ಬೋದು. ಅವರು ಒಂದು ಆಸ್ಪತ್ರೆಯಲ್ಲಿ ಹುಟ್ಟಬೇಕಾದ್ರೆ ಅದೇ ದಿವಸ ಒಬ್ಬಳು ಮೀನು ಮಾರುವವಳಿಗೆ ಒಂದು ಗಂಡು ಮಗುವಾಗಿತ್ತು. ಇವರು ಗಂಡು ಮಗು ಏನೋ ಬದಲಾಯ್ತಂತೆ ಮಕ್ಕಳು. ಆಮೇಲೆ ಗೊತ್ತಾಯಿತು, ಅವ್ರವ್ರ ತಾಯಿಗೆ ಅದನ್ನು ಒಪ್ಪಿಸಿದ್ರು. ಯಾರೋ ಪತ್ರಕರ್ತರು, ಅವ್ರದ್ದು ಒಂದು ಕೀಟಲೆ ಇದ್ದೇ ಇರ್ತದೆ, ಹೇಳ್ತಾರೆ, ನೀವು ಒಂದು ವೇಳೆ ಅದೇ ಮನೆಗೆ ಹೋಗಿ ಮೀನುಗಾರರ ಜೊತೆಯಲ್ಲೇ ಬೆಳೆದಿದ್ರೆ ಏನು ಮಾಡ್ತಾಯಿದ್ರಿ ಅಂತ. ಆಗ ತೆಂಡೂಲ್ಕರ್ ಹೇಳ್ತಾರೆ, ನಾನು ದಿವಸಕ್ಕೆ 100 ಮೀನು ಹಿಡಿತಾ ಇದ್ದೆ ಅಂತ. ನಮ್ಮ ಸಾಮರ್ಥ್ಯವನ್ನು ಹೊರಗೆ ಹಚ್ಚಲಿಕ್ಕೆ ನಮ್ಮ ಜಾತಿ ಅಥವಾ ನಮ್ಮ ಪ್ರದೇಶ, ನಮ್ಮ ತಂದೆ ತಾಯಿ ಅಥವಾ ನಾನು ಬೆಳೆದ ವಾತಾವರಣ ಯಾವುದೇ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ.
ಅಂತ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ನೈತಿಕ ಶಿಕ್ಷಣ ಯೋಜನೆ ಅಡಿಯಲ್ಲಿ ಬಹಳಷ್ಟು ಮಕ್ಕಳು ಬಹುಶಃ ಮಾತಾಡ್ಲಿಕ್ಕೆ ಬಿಟ್ಟರೆ ಎಲ್ರಿಗೂ ಮಾತಾಡಲಿಕ್ಕೆ ಇರ್ತದೆ, ಆದರೆ ನಾವು ದೊಡ್ಡವರು ನಾವೇ ಮಾತಾಡ್ತೇವೆ. ಹಾಗಾಗಿ ನಿಮ್ಮೆಲ್ಲರಿಗೆ ಪ್ರತಿ ವರ್ಷ ಸಿಕ್ಕಿದಂಥ ಪುಸ್ತಕಗಳನ್ನು ಸೇರಿಸಿ ನೀವು ಲೈಬ್ರರಿ ಮಾಡಿದಿರೋದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಒಂದೊಂದು ಕತೆ ಸಿಗುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತು. ಮಂಜುನಾಥಾಯ ನಮಃ. ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಗೌರವಾನ್ವಿತರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು, ಬಂಧುಗಳೇ, ಜ್ಞಾನ ಶರದಿ ಮತ್ತು ಜ್ಞಾನ ವಾರಿಧಿ ಪುಸ್ತಕಾಧಾರಿತ ಸ್ಪರ್ಧೆಗಳ ವಿಜೇತರಿಗೆ ಗೌರವಿಸುವಂಥ ಈ ಸಂದರ್ಭ, ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲಾ ವಿಭಾಗದ ವಿಜೇತರು. ಭಾಷಣ ಸ್ಪರ್ಧೆ ಪ್ರಥಮ ಸ್ಥಾನ ಸಮರ್ಥ್ YS, NPS ವಿದ್ಯಾಲಯ ಪಾಣೆಮಂಗಳೂರು ಬಂಟ್ವಾಳ. ದ್ವಿತೀಯ ಸ್ಥಾನ ಅನುಷಾ ಕೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಟ್ಟಿ. ಸಾನ್ವಿ ರೋಟರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ.
ಅಮೋಘ ಕೂಶ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಟ್ಟೆ ಕುಂದಾಪುರ. ಗಜಾನನ ಪ್ರೌಢಶಾಲೆ ವಾನಹಳ್ಳಿ ಶಿರಸಿ ತಾವು ಕೂಡ ವೇದಿಕೆ ಬಂದು ಗೌರವವನ್ನು ಪಡೆದುಕೊಳ್ಳುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಸ್ಪರ್ಧೆಯಲ್ಲಿ ವಿಶೇಷವಾಗಿ ಗೌರವಿಸಲ್ಪಡುವಂತಹ ವಿದ್ಯಾರ್ಥಿಗಳು ವಿಶೇಷ ಕಾರ್ಯಕ್ರಮ ಕೂಡ ನೀಡಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಇಲ್ಲಿಯವರೆಗೆ ಬಹುಮಾನ ನೀಡಿ ವಿಜೇತರಿಗೆ ಗೌರವಿಸಿದಂತಹ ಎಲ್ಲ ಗೌರವಾನ್ವಿತ ಅತಿಥಿ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕರೆದುಕೊಂಡು ಬಂದಂತಹ ಶಿಕ್ಷಕ ಬಂಧುಗಳಿಗೆ ಪೋಷಕರಿಗೆ
ಧರ್ಮಸ್ಥಳದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಟ್ರಸ್ಟಿನ ಕಾರ್ಯದರ್ಶಿಗಳಾಗಿರುವ ಶ್ರೀ ಬಿ ಸೀತಾರಾಮ ತೋಳ್ಪಡಿ ತಾಯರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಸಂಭ್ರಮ ಸಮಾರಂಭದ ಘನ ಅಧ್ಯಕ್ಷ ಪೀಠದಲ್ಲಿ ವಿರಾಜಮಾನರಾಗಿ ನಮಗೆ ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ನಮಗೆ ಮಾರ್ಗದರ್ಶನ ಮಾಡುತ್ತಿರುವಂಥ ಮಾತುಶ್ರೀ ಶ್ರೀ ಹೇಮಾವತಿ ಹೆಗಡೆಯವರಿಗೆ ನಾವು ಭಕ್ತಿಪೂರ್ವಕವಾದಂಥ ಧನ್ಯವಾದಗಳನ್ನು ಟ್ರಸ್ಟಿನ ಮೂಲಕ ಅರ್ಪಿಸ್ತಾ ಇದ್ದೇನೆ. ಸಾಹಿತಿ ಮತ್ತು ಸಂಶೋಧಕರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಷ್ಟಾವಧಾನಿಗಳಾದ ಮುಖ್ಯವಾಗಿ ನಾನು ಇದೊಂದು ಮಾತು ಹೇಳಬೇಕಾಗ್ತದೆ. ನಾವು ಆಮಂತ್ರಣ ಕೊಡಲಿಕ್ಕೆ ಮೈಸೂರಿಗೆ ಹೋಗಿದ್ದೆವು. ಆವಾಗಲೇ ಗೊತ್ತೇ ನಮಗೆ ಅವರದ್ದು ಮೊದಲೇ ಪರಿಚಯ ಇತ್ತು. ಆದರೂ ಅವರ ಒಂದು ಆತಿಥ್ಯ, ಅವರ ಒಂದು ಆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅದು ಅಲ್ಲಿಯೇ ನಮಗೆ ಪ್ರಸ್ತುತ ಆಯಿತು. ನಿನ್ನೆ ಬಂದವರು ಕೂಡ ಹಾಗೆ ನಾವು ಹೋಗಿ ಅವರನ್ನು ರಿಸೀವ್ ಮಾಡಿ ಇದೆಲ್ಲ ಏನು ನಮ್ಮದು ಫಾರ್ಮ್ಯಾಲಿಟಿ ಇಲ್ಲ ಅಂತೇಳಿ ಪ್ರಾಯಶಃ ಅಂಥ ಒಂದು ಸಜ್ಜನಿಕೆ, ಅಂಥ ಪ್ರತಿಭಾವಂತರಿಗೆ ಇಂಥ ಒಂದು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಬರೋದು ಬಹಳ ಅಪರೂಪ. ಅಂಥಲ್ಲಿ ನಮ್ಮ ವಸಂತ ಭಾರತದ ಕಪಿನಾಲೆ ಅವರು ಇದಕ್ಕೆ ಒಬ್ಬರು ನಿದರ್ಶನ ಅಂತ ನಾನು ಈ ವರ್ಷ ಈ ಸಮಯದಲ್ಲಿ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ಒಳ್ಳೆಯ ಮಾತನಾಡಿದ ಇವರಿಗೂ ಕೂಡ ನಾನು ಟ್ರಸ್ಟಿನ ಬಗ್ಗೆ ಕಾರ್ಯಕ್ರಮದವಾಗಿ ಅನಂತ ಧನ್ಯವಾದಗಳು ಹೇಳುತ್ತೇನೆ. ಅಂತೆಯೇ ಸಭೆಯಲ್ಲಿ ಆಸೀನರಾಗಿ ಕ್ಷೇತ್ರದ ಚಾಲನಾ ಶಕ್ತಿ ಹಾಗೂ ಶಾಂತಿವನ ಟ್ರಸ್ಟಿನ ಟ್ರಸ್ಟಿಗಳಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೂ ಅನಂತ ಧನ್ಯವಾದಗಳು. ಮತ್ತು ಅವರೊಂದಿಗೆ ಈಗಾಗಲೇ ನಿರ್ಗಮಿಸಿದ ಶ್ರೀಮತಿ ಸುಪ್ರೇಮ ಹರ್ಷೇಂದ್ರ ಕುಮಾರ್ ಅವರಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಯೋಜನೆಯ ಚಟುವಟಿಕೆಗಳಿಗೆ ವ್ಯಾಪಕ ಪ್ರಚಾರ ನೀಡಿ ಜನಜನಿತವಾಗುವಲ್ಲಿ ಯಶಸ್ವಿಯಾದ ಪತ್ರಿಕೆ ಹಾಗೂ ದೂರದರ್ಶನ ಮಾಧ್ಯಮದವರು ಅವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಸಮಾರಂಭದ ವಿವಿಧ ಸ್ಪರ್ಧೆಗಳ ತೀರ್ಪುಗಾರರಾಗಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ತೀರ್ಪುಗಾರರಿಗೂ ನಿರ್ವಾಹಕರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಸಮಾರಂಭಕ್ಕೆ ಆಗಮಿಸಿರುವ ಪರ ಊರ ಮಾನ್ಯರು, ಶಿಕ್ಷಕ ವೃಂದದವರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಸರ್ವರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸಹಕರಿಸಿದ ಕ್ಷೇತ್ರದ ಎಲ್ಲ ಸಿಬ್ಬಂದಿಗಳಿಗೂ ಅನಂತ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅತ್ಯಂತ ಚಂದವಾಗಿ ಇದನ್ನು ರೂಪಿಸಿದಂಥ ನಮ್ಮ ಶಶಿಕಾಂತ್ ಡೈರೆಕ್ಟರ್ ಇವರಿಗೂ ಕೂಡ ನಾನು ನಮ್ಮ ಪರವಾಗಿ, ಟ್ರಸ್ಟಿನ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಪ್ರೀತಿಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಧನ್ಯವಾದ ಮಾತನ್ನು ನಿಲ್ಲಿಸ್ತೇನೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಈ ಮೂಲಕ ಕೇಳಿಗೆ ಇಟ್ಕೊಡಿ.